Hello everyone, welcome to SMS Tutorials. I am Sindhu. ಈ ವಿಡಿಯೋದಲ್ಲಿ ನಿಮಗೆ HSTR-Physics ಕಾನ್ಸೆಪ್ಟ್ಸ್ಗಳನ್ನು ನಾನು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದಾಗ ವಾಯ್ಸ್ದು ತುಂಬ ಲೋ ಇತ್ತು ಅಂತ ಹೇಳಿ ತುಂಬ ಜನ ಹೇಳಿದ್ರಿಂದ again ಸೇಮ್ ಕಂಟೆಂಟ್ ಅಲಾಂಗ್ ವಿತ್ ದಟ್ ಸಮ್ ಮೋರ್ ಕ್ವೆಶನ್ಸ್ ಆ್ಯಂಡ್ ಸಮ್ ಮೋರ್ ಕಾನ್ಸೆಪ್ಟ್ಸ್ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಇಫ್ ಯು ನೋ ದ ಕಾನ್ಸೆಪ್ಟ್ ಸ್ಕಿಪ್ ಮಾಡ್ತಾ ಮುಂದೆ ಹೋಗ್ತಾ ಬನ್ನಿ. ಆ್ಯಂಡ್ ದಯವಿಟ್ಟು ನೋಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಡೆಫಿನೆಟ್ಲಿ ರಿವಿಷನ್ ಪರ್ಪಸ್ ಹೈಲಿ ಯೂಸ್ಫುಲ್ ಇದೆ. Okay, so in this chapter I am actually talking about electricity. So observe here. So electrostatics, it is actually like ಇದೊಂದು ಬ್ರಾಂಚ್. ಐ ಹೋಪ್ ಯು ಆಲ್ರೆಡಿ ನೋ ದಟ್. ಅದು ಆ ಬ್ರಾಂಚಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತಂದರೆ ಸ್ಟ್ಯಾಟಿಕ್ ಆಗಿರೋದು ಅಂದರೆ ಏನರ್ಥ, ಸ್ಟ್ಯಾಟಿಕ್ ಅಂತ ಅಂದರೆ ಏನರ್ಥ, ರೆಸ್ಟಲ್ಲಿರುವಂಥದ್ದು. ಅಂದರೆ ಎಲೆಕ್ಟ್ರಿಸಿಟಿ ಅಂದರೆ ಚಾರ್ಜಸ್ಗಳು ರೆಸ್ಟಲ್ಲಿದ್ದಾವೆ, ಹಾಗೆ ಇಲ್ಲಿ ಎಲೆಕ್ಟ್ರಿಸಿಟಿ ಅದರಿಂದ ಕ್ರಿಯೇಟ್ ಆಗ್ತಿದೆ. ಎಲೆಕ್ಟ್ರಿಸಿಟಿ ಅನ್ನೋದಕ್ಕಿಂತ ನಾವು ಅಲ್ಲೊಂದು ಸ್ಪಾರ್ಕಲ್ ನೋಡ್ತೀವಲ್ಲ, ಹಾಗೆ ಹೇಳ್ಬೋದು. ಸೊ ಚಾರ್ಜಸ್ ಅಂತ ಹೇಳಿ ಬಂದಾಗ ವಿ ಹ್ಯಾವ್ ಟು ಟಾಕ್ ಅಬೌಟ್ ದ ಟೈಪ್ಸ್ ಹಿಯರ್. ಸೊ ದಟ್ ಈಸ್ ಟೈಪ್ಸ್ ಯಾವ್ದು ಬರುತ್ತೆ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್. ಕರೆಕ್ಷನ್ಸ್ ಮಾಡಿಕೊಂಡು ವಿಡಿಯೋ ವಾಯ್ಸ್ ಎಲ್ಲ ಸರಿ ಬರ್ತಿದೆಯಾ ಅಂಥೇಳಿ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಹಾಗಿದ್ರೆ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್ ಈ ರೀತಿಯಾಗಿ ಬರುತ್ತೆ ಅಲ್ವಾ. ಸೊ ಪ್ರೋಟಾನ್ಸ್ ಕ್ಯಾರಿ ಪಾಸಿಟಿವ್ ಚಾರ್ಜ್, ಎಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜ್. ಆ್ಯಂಡ್ ಅದ್ರ ಬಗ್ಗೆ ಡಿಸ್ಕವರೀಸ್ ಆಗಿರ್ಬೋದು, ಡಿಸ್ಕವರಿ ಆಫ್ ದ ಪ್ರೋಟಾನ್, ನ್ಯೂಕ್ಲಿಯಸ್, ಎಲೆಕ್ಟ್ರಾನ್, ಇವದೆಲ್ಲ ನಾವು ನೆಕ್ಸ್ಟ್ ನೋಡ್ತೀವಿ ಸ್ಟ್ರಕ್ಚರ್ ಆಫ್ ಆಟಮ್ ಚಾಪ್ಟ್ರಲ್ಲಿ. ಇಲ್ಲಿ ನಾವು ಜಸ್ಟ್ ಚಾರ್ಜಸ್ಗಳ ಬಗ್ಗೆ ಪರಿಚಯ ಅಷ್ಟೇ. ಸೊ ಯು ಆಲ್ರೆಡಿ ನೋ ದಟ್ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಏನಾಗುತ್ತೆ ಯಾವಾಗಲೂ ಅಟ್ರಾಕ್ಟ್ ಆಗುತ್ತೆ. ಅಪೋಸಿಟ್ ಚಾರ್ಜಸ್ ಆಲ್ವೇಸ್ ಏನಾಗಿರುತ್ತೆ, ದೇ ಆರ್ ಗೋಯಿಂಗ್ ಟು ಅಟ್ರಾಕ್ಟ್, ರೈಟ್. ಸೊ ಅಲಾಂಗ್ ವಿತ್ ದ್ಯಾಟ್, ಸೊ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ದಟ್ ಈಸ್ ಅಬೌಟ್ ಚಾರ್ಜಿಂಗ್ ಅ ಬಾಡಿ. ಸೊ ಹಾಗಿದ್ರೆ ಹೇಗೆ ಚಾರ್ಜ್ ಮಾಡ್ಬೋದು? ಹಿಯರ್ ವಿ ಹ್ಯಾವ್ ಅ 2 ಮೆಥಡ್ಸ್. ಸೊ ಒನ್ ಈಸ್ ರಬ್ಬಿಂಗ್ ಮೆಥಡ್. ರಬ್ಬಿಂಗ್ ಅಂತ ಅಂದರೆ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ, ಒಂದು ಪ್ಲಾಸ್ಟಿಕ್ ಅಥವಾ ಒಂದು ಬಲೂನನ್ನು ತೊಗೊಂಡ್ಬಿಟ್ಟು ಒಂದು ಉಲನಿಂದ ಉಜ್ಜೋದಾಗಿರ್ಬೋದು, ಈ ಥರ ನಾವು ನೋಡಿರ್ತೀವಿ. ಅಥವಾ ಗ್ಲಾಸ್ ರಾಡನ್ನು ತೊಗೊಂಡು ಉಜ್ಜೋದು. ಸೊ ಇದರಲ್ಲಿ ಸೆಕೆಂಡ್ ಒನ್ ನೋಡ್ಬೋದು, ದಟ್ ಈಸ್ ಇಂಡ್ಯೂಸಿಂಗ್ ಚಾರ್ಜಿಂಗ್ ಬೈ ಇಂಡಕ್ಷನ್ ಅಂತೆಲ್ಲ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಏನಾಗ್ತಿದೆ ಅಂತ ಅಂದರೆ, ಇಲ್ಲಿ ಆಬ್ಜೆಕ್ಟ್ ಎರಡು ಟಚ್ಚಲ್ಲಿರುತ್ತೆ, ಬಟ್ ಇಂಡಕ್ಷನಲ್ಲಿ ಏನಾಗಿರುತ್ತೆ, ನಾವು ಟಚ್ ಮಾಡಬಾರ್ದು. ಚಾರ್ಜಿಂಗ್ ವಿತೌಟ್ ಕಾಂಟ್ಯಾಕ್ಟ್. ಓಕೆ, ಸೊ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಇಂಡಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ವೆನ್ ಎವರ್ ಚಾರ್ಜ್ ಬಾಡಿ ಆರ್ ಚಾರ್ಜ್ ರಾಡ್ ಈಸ್ ಟಚ್ಡ್ ಬೈ ಅನದರ್ ಕಂಡಕ್ಟರ್, ಚಾರ್ಜಸ್ ಸ್ಟಾರ್ಟ್ಸ್ ಟು ಫ್ಲೋ ಫ್ರಮ್ ಚಾರ್ಜ್ ರಾಡ್ ಟು ದ ಕಂಡಕ್ಟರ್. ಇದರಿಂದ ಏನಾಯಿತು, ಸೊ ಚಾರ್ಜಸ್ಗಳ ಫ್ಲೋ ಆಗುತ್ತೆ. ಇವೊಂದು ಸೊ ಇನಿಷಿಯಲ್ ಎಷ್ಟಿತ್ತು, ಫೈನಲ್ ಎಷ್ಟಿತ್ತು ಅಂತ ಹೇಳ್ತೀವಲ್ಲ, ಇಟ್ ರಿಮೈನ್ಸ್ ಆಲ್ವೇಸ್ ಸೇಮ್. ಗೊತ್ತಾಗ್ತಿದೆ, ಅದಂತೂ ಚೇಂಜ್ ಆಗಲ್ಲ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ದಟ್ ಯು ಹ್ಯಾವ್ ಟು ರಿಮೆಂಬರ್. ಇದಕ್ಕೆ ಪ್ರೂಫ್ ಸಹಿತ ಕೊಡ್ತೀನಿ ಯಾವ ರೀತಿಯಾಗಿ ಕ್ವಶನ್ ಬರುತ್ತೆ ಅಂಥೇಳಿ. ಅಬ್ಸರ್ವ್ ಹಿಯರ್. ಸೊ ದಿಸ್ ಇಸ್ ದ ಕ್ವೆಶನ್ ದಟ್ ಐ ಆಮ್ ಆ್ಯಕ್ಚುಲಿ ಟಾಕಿಂಗ್ ಅಬೌಟ್. ಬಟ್ ಅದಕ್ಕಿಂತ ಮುಂಚೆ ಪ್ರಾಪರ್ಟೀಸ್ ತಿಳ್ಕೊಂಡ್ಬಿಡೋಣ. ಸೊ ದೇರ್ ಎಕ್ಸಿಸ್ಟ್ ಓನ್ಲಿ 2 ಟೈಪ್ಸ್ ಆಫ್ ಚಾರ್ಜಸ್. ಓನ್ಲಿ 2 ಟೈಪ್ ಆಫ್ ಚಾರ್ಜಸ್ಗಳನ್ನು ನೋಡ್ತೀವಿ, ದಟ್ ಈಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಲೈಕ್ ಚಾರ್ಜಸ್ ಯಾವಾಗಲೂ ಏನಾಗಿರುತ್ತೆ, ರಿಪೆಲ್ ಆಗುತ್ತೆ. ಅನ್ಲೈಕ್ ಚಾರ್ಜಸ್ ಯಾವಾಗಲೂ ಅಟ್ರಾಕ್ಟ್ ಆಗುತ್ತೆ. ಹಾಗೆ ಚಾರ್ಜಸ್ನ ಸ್ಕೇಲಾರ್ ಕ್ವಾಂಟಿಟಿ ಅಂತ ನಾನು ಹೇಳ್ತಿದ್ದೆ. ಸೊ ಇದು ನ್ಯೂ ವಿಡಿಯೋ ಆಗಿರೋದ್ರಿಂದ ಲೆಟ್ ಮೀ ಎಕ್ಸ್ಪ್ಲೇನ್ ಇಟ್ ಕ್ಲಿಯರ್ಲಿ. ಸೊ ಹಾಗಿದ್ರೆ ಚಾರ್ಜಸ್ ಅಂತ ಹೇಳಿ ಬಂದಾಗ, ಆರ್ ಎಲ್ಸ್ ಎಲೆಕ್ಟ್ರಿಸಿಟಿ ಅಂತ ಹೇಳಿ ಬಂದಾಗ, ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿ ಬಂದಾಗ, ಸೊ ಇಟ್ ಈಸ್ ಆ್ಯಕ್ಚುಲಿ ದ ವಾಟ್ ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ವೈ ಇಟ್ ಈಸ್ ಕನ್ಸಿಡರ್ ಆ್ಯಸ್ ಅ ಸ್ಕೇಲಾರ್ ಕ್ವಾಂಟಿಟಿ? ಬಟ್ ನಾವು ಹೇಳ್ತೀವಲ್ವ, ಈಗ ಎಲೆಕ್ಟ್ರಿಸಿಟಿ, ಈಗ ಸಪೋಸ್ ಎಲೆಕ್ಟ್ರಿಕ್ ಕರೆಂಟ್ ಈ ಡೈರೆಕ್ಷನಲ್ಲಿ ಫ್ಲೋ ಆಗ್ತಿದೆ ಅಂತಂದರೆ, ಅದರ ಅಪೋಸಿಟ್ ಡೈರೆಕ್ಷನಲ್ಲಿ ಏನಾಗಿರುತ್ತೆ, ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗುತ್ತೆ ಅಂತ ಹೇಳ್ತೀವಿ. ಈ ಥರ ಡೈರೆಕ್ಷನ್ಸ್ಗಳನ್ನು ಮಾತಾಡ್ತೀವಿ. ನಾಟ್ ಓನ್ಲಿ ದಟ್, ಸೊ ಯಾವಾಗಲೂ ಒಂದು ಬ್ಯಾಟ್ರಿ ಅಂತ ಹೇಳಿ ತೊಗೊಂಡಾಗ, ರೈಟ್. ಸೊ ಒಂದು ಸ್ಮಾಲ್ ಎಲೆಕ್ಟ್ರೋಡ್ ಇದೆ, ಒಂದು ಲಾಂಗರ್ ಎಲೆಕ್ಟ್ರೋಡ್ ಇರುತ್ತಾ, ಕರೆಕ್ಟಾ, ಹೀಗಿರುತ್ತಾ. ಸೊ ಫ್ರಮ್ ಪಾಸಿಟಿವ್ ಟರ್ಮಿನಲಿಂದ ಏನಾಗಿರುತ್ತೆ, ಯಾವಾಗಲೂ ಕರೆಂಟ್ ಫ್ಲೋ ಆಗುತ್ತೆ, ಕರೆಕ್ಟಾ. ಹಾಗಾಗಿನೇ ಇಲ್ಲೇ ನಾವು ಸ್ವಿಚ್ ಇಡಬೇಕು, ಕರೆಂಟ್ ಫ್ಲೋ ಆಗುತ್ತಲ್ವ, ಹಾಗಾಗಿ. ಸೊ ಈ ರೀತಿಯಾಗಿ ನಾವು ಮಾತಾಡ್ತಿದ್ವಿ ಅಂದಾಗ ಕರೆಂಟನ್ನು ಡೈರೆಕ್ಷನ್ ಮಾತಾಡ್ತಿದ್ವಿ ಅಂತ ಅರ್ಥನ. ಹಾಗಿದ್ರೆ ಡೈರೆಕ್ಷನನ್ನು ಮಾತಾಡಿದ್ರೂ ಸಹಿತ ವಿ ಆರ್ ಕನ್ಸಿಡರಿಂಗ್ ದಿಸ್ ಎಲೆಕ್ಟ್ರಿಕ್ ಕರೆಂಟ್ ಆರ್ ಚಾರ್ಜ್ ಆ್ಯಸ್ ಸೊ ಸ್ಕೇಲಾರ್. ಸಾರಿ, ಬ್ಯಾಕ್ಗ್ರೌಂಡ್ ನಾಯ್ಸ್ ಆಗ್ತಿತ್ತು ಅಂತ ಕಟ್ ಮಾಡಿದೆ. ಓಕೆ, ಸೊ ಏನಿಲ್ಲ, ಇಲ್ಲಿ ನಾವು ಏನು ಮೆನ್ಷನ್ ಮಾಡಲೇಬೇಕು ಅಂತ ಅಂದರೆ, ಸೊ ಇಲ್ಲಿ ಸ್ಕೇಲಾರ್ ಕ್ವಾಂಟಿಟಿ ಅಂತ ಕನ್ಸಿಡರ್ ಮಾಡ್ತಿದ್ದೀವಿ. ಯಾಕೆ, ಈವನ್ ದೋ ವಿ ಆರ್ ಕನ್ಸಿಡರಿಂಗ್ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಯಾಕೆ ಅಂತ ಅಂದರೆ, ದಿಸ್ ಚಾರ್ಜಸ್ ಆಗಿರ್ಬೋದು, ಎಲೆಕ್ಟ್ರಿಕ್ ಕರೆಂಟ್ ಆಗಿರ್ಬೋದು, ದೇ ಡೋಂಟ್ ಒಬೇ ದ ವೆಕ್ಟರ್ ಅಡಿಷನ್, ವೆಕ್ಟರ್ ಪ್ರಾಪರ್ಟೀಸ್ಗಳನ್ನು ಇದು ಒಬೇ ಮಾಡಲ್ಲ. ಓಕೆ, ಸೊ ಇದಕ್ಕೆ ಪ್ರೂಫ್ ಎಲ್ಲ ನಾವು ಮತ್ತೆ ಮಾತಾಡೋಣ ವೆಕ್ಟರ್ಸ್ಗಳ ಬಗ್ಗೆ ಮಾತಾಡುವಾಗ. ಓಕೆ, ಸೊ ಹಾಗಿದ್ರೆ ಚಾರ್ಜಸ್ ಈಸ್ ಅಡಿಟಿವ್ ಇನ್ ನೇಚರ್. ಸೊ ಇಲ್ಲಿ ಚಾರ್ಜಸ್ಗಳನ್ನು ನೋಡ್ತಾ ಇದ್ದೀವಿ. ಸೊ ಇವಾಗ ಒಂದು ಬಾಡಿಲಿ ಈಗ ಆಲ್ರೆಡಿ 2 ಕೂಲಂಬಸ್ ಚಾರ್ಜ್ ಇದೆ. ಚಾರ್ಜ್ನ ಯೂನಿಟ್ ಗೊತ್ತಿದೆ ನಿಮ್ಗೆ ಆಲ್ರೆಡಿ, ದಟ್ ಈಸ್ ಕೂಲಮ್, ರೈಟ್. ಸೊ ಕೂಲಮ್, ಸೊ ಇದು
ಕ್ಯಾಪಿಟಲ್ ಸಿ ಅಲ್ಲ, ಇದು ಸ್ಮಾಲ್ ಸಿ. ಸೊ ಕ್ಯಾಪಿಟಲ್ ಸಿಯಲ್ಲಿ ನಾವು ಯೂನಿಟನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಆಫ್ಟರ್ ದಟ್ ಅಬ್ಸರ್ವ್ ಕೇರ್ಫುಲಿ. ಹಾಗಿದ್ರೆ ಈಗ +2 ಕೂಲಂಬ್ ಇತ್ತು, ಅದಕ್ಕೆ 5 ಕೂಲಂಬನ್ನು ನಾವು ಮತ್ತೆ ಕೊಟ್ವಿ ಚಾರ್ಜನ್ನು. ಈಗ ಅದರಿಂದ ನಾವು 3 ಕೂಲಂಬನ್ನು ತೆಗಿತಿದ್ದೀವಿ. ಅಂದರೆ ಅರ್ಥ ಏನು, ಓವರಾಲ್ ನಮ್ಮ ಹತ್ರ ಈಗ ಫೈನಲ್ ಆಗಿ ಆ ಬಾಡಿಲಿರೋದೆಷ್ಟು 4 ಕೂಲಂಬ್. ಇದು ಸಹಿತ ಏನಾಗ್ತಿದೆ, ಇಲ್ಲಿ ಅಡಿಟಿವ್ ನೇಚರನ್ನು ಇಲ್ಲಿ ತೋರಿಸ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇದ್ದ ಲಾ ಅಲ್ಲಿ ಬೇರೆ, ಅದು ಬೇರೆ ಮಾತಾಡ್ತೀನಿ ನಾನು ಅಲ್ಲಿ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಅಂತೆಲ್ಲ ತೊಗೊಂಡು ಹೇಳಬೇಕು. ಸೊ ಹಾಗಾಗಿ ಅದು ಇಲ್ಲಿ ತರಬೇಡಿ, ತಲೆ ಕೆಡಿಸ್ಕೋಬೇಡಿ. ಬಟ್ ನಾವಿಲ್ಲಿ ಹೇಳ್ತಾ ಇರೋದೇನು, ಒಂದು ಮೆಟಾಲಿಕ್ ಬಾಡಿ ಇದೆ. ಸೊ ಈ ಬಾಡಿಲಿ ಈಗ ಆಲ್ರೆಡಿ 2 ಕೂಲಂಬಷ್ಟು ಚಾರ್ಜ್ ಇದೆ. ಈಗ ನಾವು ಇದಕ್ಕೆ 5 ಕೂಲಂಬಷ್ಟು ಕೊಟ್ವಿ, ಆನಂತರ -3 ತೆಗೆದ್ವಿ, ಲೈಕ್ ದಿಸ್. ಸೊ ಇಟ್ ಒಬೇ ದ ಅಡಿಟಿವಿಟಿ ಅಂತೆಲ್ಲ ಹೇಳ್ಬೋದು, ಸಿಂಪಲಾಗಿ ಹೇಳೋದಾದರೆ. ಹಾಗಾಗಿನೇ ನೀವಿಲ್ಲಿ ಒಂದು ಸಿಂಪಲಾಗಿ ಎಕ್ಸಾಂಪಲ್ ತೊಗೊಂಡು ಇದು ನೋಟ್ ಮಾಡ್ಕೋಬೋದು. ಆ್ಯಂಡ್ ಅಲಾಂಗ್ ವಿತ್ ದಟ್ ಚಾರ್ಜಸ್ ಆರ್ ಕ್ವಾಂಟೈಸ್ಡ್ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ಕ್ವಾಂಟಿಟೈಸೇಷನ್, ಸೊ ಚಾರ್ಜಸ್ ಆರ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಇ ಅಂತ ಹೇಳಿ ಕರಿತೀವಿ. ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಇ. ಎನ್ ಅಂದರೆ ಇದು ಮೇ ಬಿ ಇಂಟೀಜರ್ ಆಗಿರ್ಬೋದು, ಲೈಕ್ ಪಾಸಿಟಿವ್ ನೆಗೆಟಿವ್ ಯಾವುದಾದ್ರೂ ಆಗಿರ್ಬೋದು. ಓಕೆ, ಸೊ ಇ ಅಂತ ಅಂದ್ರೇನು, ಇದು ಡೈರೆಕ್ಟ್ ಕ್ವಶನ್ ಬಂದಿತ್ತು ನಿಮಗೆ HSTR-ಅಲ್ಲಿ. ಈ ವ್ಯಾಲ್ಯೂ ನೀವು ನೆನಪಲ್ಲಿ ಇಟ್ಕೊಳ್ಳಬೇಕು, ದಟ್ ಈಸ್ 1.6 × 10⁻19 ಕೂಲಮ್. So please try to note it down without fail. So electric charge exists in discrete packets rather than in a continuous amount. Along with that, so it's a fundamental electric charge ಅಂತ ಹೇಳ್ಬೋದು. ಈ ವ್ಯಾಲ್ಯೂನ ನೋಟ್ ಮಾಡ್ಕೊಳ್ಳಿ. ಹಾಗೆ n, ಇಟ್ ಮೇ ಬಿ ದ ಇಂಟೀಜರ್, ಜಸ್ಟ್ 1 and 2 ಒಂದು ಲೈಕ್ ನ್ಯಾಚುರಲ್ ನಂಬರ್ ಅಂತ ಅನ್ಕೋಬೇಡಿ, ಇಟ್ ಈಸ್ ಅ ಇಂಟೀಜರ್, ದಟ್ಸ್ ಇಟ್. ಸೊ ಈ ಚಾರ್ಜಸ್ ಆರ್ ಕನ್ಸರ್ವ್ಡ್ ಅಂತ ಹೇಳ್ತೀವಿ. ನಾನು ಆಗಲೇ ಹೇಳಿದೆ ನಿಮಗೆ, ಒಂದು ಮೆಟಾಲಿಕ್ ಬಾಡಿ ಇತ್ತು, ಒಂದು ರಾಡನ್ನು ತೊಗೊಬಂದು ಇದರಲ್ಲಿರುವಂಥ ಎಲೆಕ್ಟ್ರಾನ್ನ ತೊಗೊಂಡೋಗಿ ಇದಕ್ಕೆ ಕೊಟ್ವಿ ಅಂದ್ಕೊಳ್ಳಿ. ಸೊ ಇದರಲ್ಲಿ ಇವಾಗ ಏನಾಗ್ತಿದೆ, ಹಾಗಿದ್ರೆ ಇದರಲ್ಲಿರುವಂಥ ಪಾಸಿಟಿವ್ ಚಾರ್ಜಸ್ಗಳೆಲ್ಲ ಏನಾಗ್ತಿದೆ, ಒಟ್ಟಿಗೆ ಸೇರ್ಕೊಬಿಡುತ್ತೆ. ಯಾಕೆ ಹೇಳಿ, ಇದರಲ್ಲಿ ನೆಗೆಟಿವ್ ಇತ್ತಲ್ವ, ಇಲ್ಲಿ ಪ್ಲಸ್. ಹಾಗಿದ್ರೆ ನೆಗೆಟಿವ್ ಇದೇನು ಮಾಡುತ್ತೆ, ಪಾಸಿಟಿವ್ನ ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ವಿಟ್ ಮೀನ್ಸ್ ವಾಟ್, ಚಾರ್ಜಸ್, ಅಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಸೊ ಹಾಗಿದ್ರೆ ಅನದರ್ ಎಂಡಲ್ಲಿ ನಾವು ಏನು ನೋಡ್ಬೋದು, ನೆಗೆಟಿವ್ ಚಾರ್ಜಸ್. ಒಂದು ಸೈಡಲ್ಲಿ ಪಾಸಿಟಿವ್ ಎಲ್ಲ ಕಲೆಕ್ಟ್ ಆಗುತ್ತೆ, ಇನ್ನೊಂದು ಸೈಡಲ್ಲಿ ನೆಗೆಟಿವ್ ಎಲ್ಲ ಕಲೆಕ್ಟ್ ಆಗುತ್ತೆ. ಐ ಹೋಪ್ ಯು ಆರ್ ಗೆಟಿಂಗ್. ಸೊ ಇವೊಂದು ಈ ಥರ ಎಲ್ಲ ಆದ್ರೂ ಇನಿಷಿಯಲ್ ಮತ್ತು ಫೈನಲ್ ಏನಾಗ್ತಿದೆ, ಆಲ್ವೇಸ್ ದೇ ಆರ್ ಗೋಯಿಂಗ್ ಟು ಬಿ ಸಿಮಿಲರ್, ದೇ ಆರ್ ಗೋಯಿಂಗ್ ಟು ಬಿ ಲೈಕ್ ಕಾನ್ಸ್ಟೆಂಟ್. ಓಕೆ, ಸೊ ಹಾಗಿದ್ರೆ ಈಗ ಕ್ವಶನನ್ನು ನೀವು ನೋಡ್ಬೋದು, ಮ್ಯಾಚ್ ದ ಕಾಲಮ್ 1 ಆ್ಯಂಡ್ ಕಾಲಮ್ 2 ಅಂತ ಕೇಳ್ತಾ ಇದ್ದೇನೆ. ಸೊ ಅಡಿಟಿವಿಟಿ ಆಫ್ ದ ಚಾರ್ಜ್, ಕನ್ಸರ್ವೇಷನ್ ಆಫ್ ದ ಚಾರ್ಜ್, ಕ್ವಾಂಟೈಸೇಷನ್ ಆಫ್ ದ ಚಾರ್ಜ್, ರಿಪಲ್ಷನ್. ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ತಾ ಬನ್ನಿ. ಸೊ ನಿಮಗೀಗ ಆಲ್ರೆಡಿ ಫೆಮಿಲಿಯರ್ ಆಗಿ ಗೊತ್ತಾಗೋದು, ಕ್ವಾಂಟೈಸೇಷನ್ ಅಂತ ಹೇಳ್ತಾನಿದೆ. ಸೊ ಸಿಗೆ 4. ಸೊ ಹಾಗಿದ್ರೆ ಸಿಗೆ 4 ಇರೋದು ಯಾವುದು, ಎ ಅಥವಾ ಸಿ, ಕರೆಕ್ಟಾ? ಹಾಗಿದ್ರೆ ಡಿ ಡಿಲೀಟ್ ಮಾಡಿಬಿಡಿ, ಬಿ ಆ್ಯಂಡ್ ಡಿನ ಡಿಲೀಟ್ ಮಾಡಿಬಿಡಿ. ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಸೊ ಅಡಿಟಿವಿಟಿ ಆಫ್ ದ ಚಾರ್ಜ್ನ ತೋರಿಸ್ತಿದೆಯಾ, ಅದು -5ಗೆ 15 ಹಾಕಿದ್ರೆ ಸೊ ಎಷ್ಟಾಗ್ತಿದೆ, 10 ಆಗ್ತಿದೆಯಾ? ಸೊ ಹಾಗಿದ್ರೆ ಎಗೆ 2 ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ವಿಲ್ ಬಿ ದ ಆನ್ಸರ್ ದೆನ್, ಎಗೆ, ಓಕೆ, ಸೊ ಐ ಜಸ್ಟ್ ಮಿಸ್ಡ್. ಸಿಗೆ 4, ಹಾಗಿದ್ರೆ ಏನಾಗ್ತಿದೆ, ಎಗೆ 3 ಅಂತ ಕೊಟ್ಟಿದ್ದಾರಾ? ಸಮಥಿಂಗ್, ಓಕೆ, ಇಲ್ಲಿದೆಯಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಒನ್, ಡೈರೆಕ್ಟ್ ಕ್ವೆಶ್ಚನ್. ಸೊ ಕನ್ಸರ್ವೇಷನ್ ಆಫ್ ದ ಚಾರ್ಜ್ ಇದೆಯಾ, ಇಲ್ಲಿ ಕನ್ಸರ್ವೇಷನ್ ಇನಿಷಿಯಲು ಫೈನಲ್ ಎಷ್ಟಿರಬೇಕು ಅಷ್ಟು ಇದ್ದೇ ಇರುತ್ತೆ. ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತೇಳಿ ಒಂದು ಇಕ್ವೇಷನ್ ಮೂಲಕ ತೋರಿಸಿದ್ದೀವಿ, ನ್ಯೂಕ್ಲಿಯರ್ ಫಿಷನ್. ಓಕೆ, ನೆಕ್ಸ್ಟ್ ಅದ್ರ ಜೊತೆಗೆ ರಿಪಲ್ಷನ್. ಸೊ ರಿಪಲ್ಷನ್ ಏನಾಗುತ್ತೆ, ಗೋಲ್ಡ್ ನ್ಯೂಕ್ಲಿಯಸ್ ರಿಪಲ್ಸ್ ಆಫ್ಟರ್ ರಿಪಲ್ಸ್ ಇದೆಯಲ್ಲ, ಇಲ್ಲ ಈಸಿ ಗೆಸ್ ಮಾಡ್ಬೋದು. ಐ ಹೋಪ್ ಯು ಗಾಟ್ ದಿಸ್ ಪಾಯಿಂಟ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ಆ್ಯಕ್ಚುಲಿ? ಇನ್ಕರೆಕ್ಟ್. ಓಕೆ, ಸೊ ಇನ್ಕರೆಕ್ಟ್. Q is equal to NE. N is an any integer, ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಎಕ್ಸಾಕ್ಟ್ಲಿ ಇಟ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಬೈ ಕನ್ವೆನ್ಷನ್ ವಿ ಕ್ಯಾನ್ ಸೇ ದಟ್ ದ ಚಾರ್ಜ್ ಆನ್ ಆ್ಯನ್ ಎಲೆಕ್ಟ್ರಾನ್ ಈಸ್ ಟೇಕನ್ ಟು ಬಿ ನೆಗೆಟಿವ್. ಹೌದಲ್ವಾ, ಎಲೆಕ್ಟ್ರಾನಲ್ಲಿ ಒಂದು ಡೆಫಿನೆಟ್ಲಿ ನಾವು ನೆಗೆಟಿವ್ ಅಂತಲೇ ತೊಗೊಳ್ತೀವಿ. ದ ಫ್ಯಾಕ್ಟ್ ದಟ್ ಎಲೆಕ್ಟ್ರಿಕ್ ಚಾರ್ಜ್ ಈಸ್ ಆಲ್ವೇಸ್ ಅನ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಇ, ಸೊ ಈಸ್ ಟರ್ಮ್ಡ್ ಆ್ಯಸ್ ಕ್ವಾಂಟೈಸೇಷನ್ ಆಫ್ ದ ಚಾರ್ಜ್. ಹೌದಲ್ವಾ, ನಾವು ಇದನ್ನೇ ನಾವು ಹೇಳ್ಕೊಂಡಿದ್ದು ಕ್ವಾಂಟೈಸೇಷನ್ ಅಂತ ಹೇಳಿದ್ದು. The quantization of the charge was experimentally demonstrated by Newton. So it is not the right one. It is experimentally proved by Millikan's oil drop experiment. ನೆನ್ನೆ ವಿಡಿಯೋ ಯಾರು ನೋಡಿದ್ರಿ ಅದರಲ್ಲಿ ಈ ಕ್ವಶನನ್ನು ನಾನು ಹೇಳಿದ್ದೆ ಅಲ್ವಾ. ಸೊ ಹಾಗಿದ್ರೆ ಪ್ಲೀಸ್ ಟ್ರೈ ಟು ನೋಟ್ ಇಟ್ ಡೌನ್. ಸೊ ಹಾಗಿದ್ರೆ ಒಂದು ಪ್ರಾಬ್ಲಮನ್ನು ತಗೊಳ್ಳೋಣ. ಸೊ ಫಿಗರ್ ಶೋಸ್ ದ 4 ಚಾರ್ಜಸ್ ಆರ್ ಸಿಚುಯೇಟೆಡ್ ಅಟ್ ದ ಕಾರ್ನರ್ಸ್ ಆಫ್ ದ ಸ್ಕ್ವೇರ್ ABCD ಆಫ್ ದ ಸೈಡ್ 1 ಮೀಟರ್ ಅವ್ರು 1 ಮೀಟರ್ ಆರು ಕೊಡಲಿ, 2 ಮೀಟರ್ ಆರು ಕೊಡಲಿ, ವಾಟ್ ಎವರ್. ಸೊ ನಮಗಿಲ್ಲಿ ಆ್ಯಕ್ಚುಲಿ ಸ್ಕ್ವೇರ್ ಅನ್ನೋದಷ್ಟೇ ಇಂಪಾರ್ಟೆಂಟೇ ಹೊರತು ಲೈಕ್ 4 ಕಾರ್ನರ್ಸ್ ಅನ್ನೋದಷ್ಟೇ ಇಂಪಾರ್ಟೆಂಟ್ ಇಲ್ಲಿ, ನಾಟ್ ದಟ್ ಮಚ್ ನೀಡೆಡ್. ಸುಮ್ಮನೆ ಕನ್ಫ್ಯೂಸಿಂಗ್ ಈಗ ಕೊಟ್ಟಿರೋದಿದು. ಹಾಗಿದ್ರೆ ಚಾರ್ಜಸ್ ಏನೇನಿದೆ ಅಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಸೊ +2 ಮೈಕ್ರೋಕೂಲಮ್ ಆ್ಯಂಡ್ -5 ಮೈಕ್ರೋಕೂಲಮ್, and it is also -5 microcoulomb and it is +2 microcoulomb. ಸೊ ನೆನ್ನೆ ಆ್ಯಕ್ಚುಲಿ ನಾನು ಚಾರ್ಜ್ನ -+ ಅಂತ ಹೇಳಿ ನಾವು ಮಿಸ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತಿದ್ದೀನಿ. ಸೊ ಹಾಗಿದ್ರೆ ಇಲ್ಲಿ ನೋಡಿ, ಈ ಒಂದು ಈ ಸೈಡಿಂದ ಬರ್ತಿರುವಂಥ ಚಾರ್ಜ್ ಏನಾಗ್ತಿದೆ, ಅಪೋಸಿಟ್ ಸೈಡಲ್ಲಿ ಆ್ಯಕ್ಟ್ ಆಗ್ತಿರುತ್ತೆ. ಆ್ಯಂಡ್ ಈ ಸೈಡಲ್ಲಿ ಲೈಕ್ ಏನಂದರೆ ಚಾರ್ಜಸ್ಗಳಲ್ಲಿ ಏನಾಗ್ತಿದೆ, ಎವ್ರಿ ಎಂಡಲ್ಲಿ ಇರೋದ್ರಿಂದ
ಸೊ ಚಾರ್ಜಸ್ ಆ್ಯಕ್ಟಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್ ವಿತ್ ಈಕ್ವಲ್ ಮ್ಯಾಗ್ನಿಟ್ಯೂಡ್. ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಕರೆಕ್ಟಾ? ಹಾಗಾಗಿ ಏನಾಗ್ತಿದೆ, ಓವರಾಲ್ ಇಟ್ ಈಸ್ ಗೋಯಿಂಗ್ ಟು ಬಿ ನಲ್. ಸೊ ಇ ಈಸ್ ಗೋಯಿಂಗ್ ಟು ಬಿ ವಾಟ್? 0. ಸಿಮಿಲರ್ಲಿ -5. ಸೊ ಹಾಗಿದ್ರೆ ಏನು ಹೇಳ್ಬೋದು? ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ದ ಸ್ಕ್ವೇರ್ ಇಟ್ ಈಸ್ ಗೋಯಿಂಗ್ ಟು ಬಿ 0. ಪ್ಲೀಸ್ ಟ್ರೈ ಟು ನೋಟ್ ಇಟ್ ಡೌನ್. ಸೊ ರಿಯಲಿ ಸಾರಿ, ಲೈಕ್ ವಾಯ್ಸ್ ಕ್ಲಾರಿಟಿಗೋಸ್ಕರ ನಾನು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಇರೋದು, ಹಾಗಾಗಿ ಈ ಪ್ರಾಬ್ಲಮ್ಸ್ಗಳು. ಸೊ ಸ್ಟೆಪ್ಸ್ ಆಫ್ ದ ಚಾರ್ಜಿಂಗ್ ಇಟ್ ಈಸ್ ಅಗೇನ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಸೊ ಹಾಗಿದ್ರೆ ಹೇಗೆಲ್ಲ ನಾವು ಚಾರ್ಜ್ ಮಾಡಬಹುದು? ಒಂದು ಅನ್ಚಾರ್ಜ್ಡ್ ಬಾಡಿನ ತೊಗೊಳ್ಳೋಣ ಫಸ್ಟ್. ಇದನ್ನು ನಾವೀಗೇನು ಮಾಡಬೇಕು? ಕೊನೆಗೆ ಚಾರ್ಜ್ಡ್ ಆಗಿ ಮಾಡಬೇಕು. ಓಕೆ, ಸೊ ಅಂದರೆ ಅರ್ಥ ಏನು? ಇದರ ಮೇಲೆ ಒಂದಿಷ್ಟು ಚಾರ್ಜ್ಗಳು ಬರಬೇಕು. ಸೊ ಏನು ಮಾಡ್ಬೋದು? ಹಾಗಿದ್ರೆ ಒಂದು ರಾಡನ್ನು ತೊಗೊಂಡು ಬರೋಣ. ಈ ರಾಡಲ್ಲಿ ಏನಾಗಿರಬೇಕು? ನೆಗೆಟಿವ್ ಚಾರ್ಜಸ್ಗಳಿರಬೇಕು, ಅಂಥ ರಾಡನ್ನು ತೊಗೊಬರೋಣ. ಸೊ ತೊಗೊಬರ್ತಿದಾಗ ಏನಾಗುತ್ತೆ? ಹಾಗಿದ್ರೆ ಈ ಮೆಟಲಲ್ಲಿರುವಂಥ ಎಲ್ಲ ಪಾಸಿಟಿವ್ ಚಾರ್ಜಸ್ ಏನಾಗುತ್ತೆ? ಟಚ್ ಮಾಡಬಾರ್ದು. ಇಲ್ಲಿ ಇಮೇಜಲ್ಲಿ ಟಚ್ ಆಗಿರೋ ಥರ ಅನಿಸುತ್ತೆ, ಬಟ್ ವಿ ಡೋಂಟ್ ಹ್ಯಾವ್ ಟು ಟಚ್ ಇಟ್. ಸೊ ಪ್ಲಸ್ ಎಲ್ಲ ಒಂದು ಕಡೆಗೆ ಸೇರ್ಕೊಳ್ಳುತ್ತೆ, ಹಾಗಿದ್ರೆ ಮೈನಸ್ ಎಲ್ಲ ಏನಾಗ್ತಿದೆ? ಇನ್ನೊಂದು ಕಡೆಗೆ ಸೇರ್ಕೊಳ್ಳುತ್ತೆ. ರೀಡಿಸ್ಟ್ರಿಬ್ಯೂಷನ್ ಆಫ್ ದ ಚಾರ್ಜಸ್ ಆಯಿತು. ಸೊ ಹಾಗಿದ್ರೆ ಈಗ ಯೋಚನೆ ಮಾಡಿ, ನಾವು ಇದನ್ನ ಏನು ಮಾಡ್ತಿದ್ವಿ ಅಂದರೆ ಗ್ರೌಂಡಿಂಗಿಗೆ ಕೊಡ್ತಾ ಇದ್ವಿ. ಪ್ಲೀಸ್ ವೆಯ್ಟ್. ಓಕೆ, ಲೆಟ್ ಮಿ ಕಂಟಿನ್ಯೂ. ಸೊ ಗ್ರೌಂಡಿಂಗಿಗೆ ಕೊಡ್ತಾ ಇದ್ದೀವಿ. ಗ್ರೌಂಡಿಂಗಿಂದ ಏನಾಯಿತು ಅಂತಂದರೆ ಎಲೆಕ್ಟ್ರಾನ್ಸ್ ಏನಿತ್ತು ಅದೆಲ್ಲ ಏನಾಗ್ತಿದೆ? ಅರ್ಥಿಂಗ್ ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಅವ್ರು ಫ್ರೀ ಎಲೆಕ್ಟ್ರಾನ್ಸ್ ಏನಿರ್ತಾವೋ ಅವೆಲ್ಲ ಏನಾಗ್ತಿದೆ? ಅರ್ಥಿಂಗ್ ಹೋಗ್ಬಿಡುತ್ತೆ. ಹಾಗಿದ್ರೆ ಉಳಿದಿದ್ದೇನಾಗ್ತಿದೆ? ಚಾರ್ಜು ಕೊನೆಗೆ ಪ್ಲಸ್ ಉಳ್ಕೊಳ್ಳುತ್ತೆ. ಸೊ ದಿಸ್ ಈಸ್ ದ ಸ್ಟೆಪ್. ಪ್ಲೀಸ್ ಟ್ರೈ ಟು ನೋಟ್ ಇಟ್ ಡೌನ್. ಸೊ ಇದ್ರ ಬಗ್ಗೆ ಪಿಕ್ಚರ್ ಏನಾದರೂ ಬೇಕು ಅಂದರೆ ಪ್ಲೀಸ್ ಟ್ರೈ ಟು ಕಾಂಟ್ಯಾಕ್ಟ್ ಮೀ, ಐ ವಿಲ್ ಸೆಂಡ್. ಓಕೆ, ಸೊ ಹಾಗಿದ್ರೆ ಇಲ್ಲಿ ಇನ್ನೊಂದು ಬ್ಯೂಟಿಫುಲ್ ಕ್ವೆಶನ್ ಇದೆ, ನೋಡ್ಬೋದು ನೀವು. ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ಕನ್ಸಿಸ್ಟ್ಸ್ ಆಫ್ positive and negative charge of 5 microcoulomb, each placed at a distance of 6 millimeter. The dipole of the system is. ಸೊ ಆ್ಯಕ್ಚುಲಿ ಇದು ಎಲೆಕ್ಟ್ರಿಕ್ ಡೈಪೋಲ್ ಇದೆ ಮ್ಯಾಮ್, ನೀವ್ಯಾಕೆ ಈ ಕಾನ್ಸೆಪ್ಟನ್ನು ಇಲ್ಲಿ ತಗೊಬಂದಿದ್ದೀರಾ ಅಂತ ನೀವು ಆ್ಯಕ್ಚುಲಿ ಕೇಳಬಹುದು, ಇಲ್ಲ ಅಂತ ನಾನು ಹೇಳಲ್ಲ. ಸೊ ಸ್ಟಿಲ್ ಇಲ್ಲಿ ಚಾರ್ಜಸ್ಗಳ ಬಗ್ಗೆ ಕಂಪ್ಲೀಟ್ ಒಂದು ಮಾಹಿತಿ ಇರಲಿ ಅಂತ ಹೇಳಿ ನಾನು ಇದೊಂದು ಕಾನ್ಸೆಪ್ಟನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಹಾಗಿದ್ರೆ ಹೇಗೆ ಸಾಲ್ವ್ ಮಾಡೋದು ಇದನ್ನು? ಆ್ಯಂಡ್ ಪ್ಲೀಸ್ ಟ್ರೈ ಟು ನೋಟ್ ಇಟ್ ಡೌನ್ ನೌ. ಆ್ಯಂಡ್ ಐ ಆಮ್ ರೈಟಿಂಗ್ ಹ್ಯೂರ್. ಸೊ ಎಸ್, ಸೊ ಫಾರ್ಮುಲಾ ಹೇಗಿದೆ ಅಂತಂದರೆ ನೀವು ದಯವಿಟ್ಟು ನೋಟ್ ಮಾಡ್ಕೊಳ್ಳೇಬೇಕು. ಸೊ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಈಕ್ವಲ್ ಟು ವಾಟ್? ಚಾರ್ಜ್ ಇಂಟು ಡಿಸ್ಟೆನ್ಸ್. ಸಿಂಪಲ್ ಆಗಿದೆ. ಜಸ್ಟ್ ಯು ಹ್ಯಾವ್ ಟು ಮಲ್ಟಿಪ್ಲೈ ದ ಟು ನ್ಯೂಮರಿಕಲ್ಸ್ ದಟ್ ಆರ್ ಗಿವನ್ ಹಿಯರ್. ಚಾರ್ಜ್ ಎಷ್ಟಿದೆ? ಸೊ 5 × 10⁻⁻6 ಕೂಲಂಬ್ ಆಗುತ್ತೆ, ಬಿಕಾಸ್ ಇಲ್ಲಿ ಕೊಟ್ಟಿರೋದು ಮೈಕ್ರೋ ಅಂತ ಹೇಳಿ. ಅಲಾಂಗ್ ವಿತ್ ದಟ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 6 millimeter. ಅಂದರೆ ಅರ್ಥ 6 × 10⁻³ ಮೀಟರ್, ರೈಟಾ? ಸೊ 5 6 30, ದೆನ್ 10⁻⁹. ಹಾಗಿದ್ರೆ ಡೈಪೋಲ್ ಮೂಮೆಂಟ್ನ ಯೂನಿಟ್ ಏನು? ದಟ್ ಈಸ್ ಕೂಲಂಬ್ ಪರ್ ಕೂಲಂಬ್ ಮೀಟರ್, ನಾಟ್ ಮೀಟರ್, ಕೂಲಂಬ್ ಮೀಟರ್, ನಾಟ್ ಪರ್ ಮೀಟರ್. ಓಕೆ, ಸೊ ಐ ಹೋಪ್ ಇಟ್ ಈಸ್ ಈಸಿ ಫಾರ್ ಯು ಟು ರಿಮೆಂಬರ್ ಇಟ್. ಸೊ ಲೆಟ್ ಅಸ್ ಟಾಕ್ ಅಬೌಟ್ ದ ನೆಕ್ಸ್ಟ್ ಕ್ವೆಶ್ಚನ್ ನಾವು. ಸೊ ಇಲ್ಲೇನಾಗ್ತಿದೆ ಅಂತಂದರೆ 4 charges are placed at the corners of a square ABCD as shown in the figure. The force on the charge kept at the center O is. ಇಲ್ಲಿ ಆ್ಯಸ್ ವಿ ಡಿಸ್ಕಸ್ಡ್ ಅರ್ಲಿಯರ್, ಸೊ ಇಲ್ಲೇನಾಗ್ತಿದೆ ಹೇಳಿ, ಎ ಬಂದಿರುವಂಥ ಚಾರ್ಜ್ ಏನಾಗ್ತಿದೆ? ದಿಸ್ ಸೈಡಲ್ಲಿರುತ್ತೆ, ಆ್ಯಂಡ್ ಇದು ಸಹಿತ ಅಪೋಸಿಟ್ ಡೈರೆಕ್ಷನಲ್ಲಿದೆ, ಆ್ಯಂಡ್ ಎರಡೂ ಸಹಿತ ಈಕ್ವಲ್ ಮ್ಯಾಗ್ನೆಟ್ ಇದೆ. ಸೊ ಹಾಗಾಗಿ ಏನಾಗ್ತಿದೆ? ಎ ಸಿಯಿಂದ ಬಂದಿರುವಂಥ ಚಾರ್ಜ್ ಏನಾಗ್ತಿದೆ? ಇಟ್ ಈಸ್ ಗೋಯಿಂಗ್ ಟು ಬಿ 0. ಅಲಾಂಗ್ ದ ಎ ಸಿ ಅಂತ ಹೇಳ್ಕೊಳ್ಳೋದು ತಪ್ಪು, ಹಾಗೆ 0ನೂ ಅಲ್ಲ. ಯಾಕೆ 0 ಅಲ್ಲ ಅಂತ ಹೇಳ್ತಾ ಇದ್ದೀನಿ? ಡೆಫಿನೆಟ್ಲಿ ಪರ್ಪೆಂಡಿಕ್ಯುಲರು ಸಹಿತ ಅಲ್ಲ. ಯಾಕೆ ಎ ಸಿ ಅಲ್ಲ ಅಂತ ಫಸ್ಟ್ ಹೇಳ್ತಾ ಇದ್ದೀನಿ. ಇಲ್ಲೂ ಸಹಿತ ಈಕ್ವಲ್ ಚಾರ್ಜ್ ಬರ್ತಿದೆ, ಇಲ್ಲೂ ಸಹಿತ ಈಕ್ವಲ್ ಚಾರ್ಜ್ ಬರ್ತಿದೆ. ದೆನ್ ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ಲೈಕ್ ಎ ಸಿ ಒಂದು ಚಾರ್ಜಲ್ಲಿ ನೀವು ನೋಡೋಕ್ಕಾಗುತ್ತೆ ಫೋರ್ಸನ್ನು, ರೈಟ್? ಸೊ ಹಾಗಿದ್ರೆ ಇಲ್ಲಿ ಬಿ ಡಿನ ಅಬ್ಸರ್ವ್ ಮಾಡ್ತಾ ಬನ್ನಿ. ಚಾರ್ಜನ್ನು ಏನು ಕೊಟ್ಟಿದ್ದಾರೆ ನೋಡಿ, +2Q ಆ್ಯಂಡ್ -2Q ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ಹಾಗಿದ್ರೆ ಏನಾಗುತ್ತೆ? ಇದರಿಂದ ಬಂದಿರುವಂಥ ಚಾರ್ಜ್ ಏನಾಗುತ್ತೆ? +2Q ಬರುತ್ತಾ? -2Q ಇದೆ. ನಿಮಗೆ ಇಂಟೀಜರ್ ಒಂದು ಲೈಕ್ ಐಡೆಂಟಿಫೈ ಮಾಡ್ಬೋದಲ್ವ ನೀವು? ಈ ಡೈರೆಕ್ಷನಲ್ಲಿ ಅಲಾಂಗ್ ದ ಡಯಾಗನಲ್ ಬಿ ಡಿ ಡೈರೆಕ್ಷನಲ್ಲಿ ಇರುತ್ತೆ ಅನ್ನೋದು ಒಂದು ಐಡಿಯಾ ಇರಲಿ. ನೆಕ್ಸ್ಟ್ ಬರೋಣ. ಹಾಗಿದ್ರೆ ನೆಕ್ಸ್ಟ್ ಕ್ವೆಶ್ಚನ್. ದಿಸ್ ಈಸ್ ಆ್ಯಕ್ಚುಲಿ ದ ಕ್ವೆಶ್ಚನ್ ದಟ್ ಐ ಹ್ಯಾವ್ ಪ್ಲೇಸ್ಡ್ ಹಿಯರ್. ಓಕೆ, ದಟ್ ಈಸ್ ಆ್ಯಕ್ಚುಲಿ ದ ಕೂಲಮ್ಸ್ ಲಾ. ಓಕೆ, ಲೆಟ್ ಮೀ ಎಕ್ಸ್ಪ್ಲೈನ್ ಇಟ್ ಅಟ್ ದ ಲಾಸ್ಟ್, ಯಾಕಂದರೆ ಕ್ವಶನನ್ನು ಟೈಪ್ ಮಾಡಿಲ್ಲ ಹಾಗಾಗಿ. ಸೊ ಬಿಫೋರ್ ಗೋಯಿಂಗ್ ಟು ಟಾಕ್ ಅಬೌಟ್ ದ ನೆಕ್ಸ್ಟ್ ಟಾಪಿಕ್ ದಟ್ ಈಸ್ ಅಮೀಟರ್, ಲೆಟ್ ಮೀ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್. ಸೊ ಎಲೆಕ್ಟ್ರಿಕ್ ಕರೆಂಟ್, ಸೊ ಇದನ್ನು ನಾವು ಆ್ಯಂಪಿಯರ್ ಇಂದ ಮೆಷರ್ ಮಾಡ್ತೀವಿ. ಅಂದರೆ ಏನು? ಎಷ್ಟು ಅಮೌಂಟ್ ಆಫ್ ಚಾರ್ಜಸ್ಗಳು ಫ್ಲೋ ಆಗ್ತಿದೆ ವಿತಿನ್ ಅ ಸೆಕೆಂಡ್. ಸೊ ಚಾರ್ಜ್ ಬೈ ಟೈಮ್,
ರೈಟಾ? ಸೊ ಹಾಗಿದ್ರೆ ಈ ಎಲೆಕ್ಟ್ರಿಕ್ ಕರೆಂಟ್ ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳಿದೆ, ಇದರ SI ಯೂನಿಟ್ ಆಂಪಿಯರು ಸಹಿತ ಹೌದು, ಕೂಲಂಬ್ ಪರ್ ಸೆಕೆಂಡ್ ಸಹಿತ ಹೌದು. ಆ್ಯಂಡ್ ದ ಡಿವೈಸ್ ಯೂಸ್ ಟು ಮೆಜರ್ ದ ಕರೆಂಟ್ ಹಿಯರ್ ಈಸ್ ಅಮೀಟರ್. ಸಮ್ಟೈಮ್ಸ್ ನಿಮ್ಗೇನು ಮಾಡ್ತಾರೆ ಅಂದರೆ ಐಯನ್ನು ಫೈಂಡ್ ಔಟ್ ಮಾಡೋದಕ್ಕೆ ಹೇಳ್ತಾರೆ ಆ್ಯಂಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸನ್ನು ಕೊಟ್ಟಿರ್ತಾರೆ ಆ್ಯಂಡ್ ಟೈಮನ್ನು ಕೊಟ್ಟಿರ್ತಾರೆ. ಇಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗ್ತಿದೆ, 10⁻15 ಎಲೆಕ್ಟ್ರಾನ್ಸ್ ಆರ್ ಫ್ಲೋಯಿಂಗ್ ಫಾರ್ 12 ಸೆಕೆಂಡ್ಸ್ ಈ ಥರ ಕೊಟ್ಬಿಡ್ತಾರೆ. ಅವಾಗೇನು ಮಾಡಬೇಕು, NE/T ಅಂಥೇಳಿ ಯೂಸ್ ಮಾಡ್ತೀರಾ. Q ಇಸ್ ಈಕ್ವಲ್ ಟು ಜಸ್ಟ್ ರೀಪ್ಲೇಸ್ ದ ವ್ಯಾಲ್ಯೂ. ಓಕೆ, ಸೊ ಹಾಗಿದ್ರೆ ಅಮೀಟರ್ ಅಂದರೆ ಗೊತ್ತಾಯಿತು ನಮಗೆ ಏನಪ್ಪ, ಇಟ್ ಈಸ್ ಅ ಡಿವೈಸ್ ಯೂಸ್ ಟು ಮೆಷರ್ ದ ಕರೆಂಟ್ ಅಂಥೇಳಿ, ರೈಟಾ? ಸೊ ಹಾಗಿದ್ರೆ ನೆಕ್ಸ್ಟ್ ನೋಡೋಣ ಯಾವುದು, ವೋಲ್ಟ್ ಮೀಟರ್. ವೋಲ್ಟ್ ಮೀಟರನ್ನು ನೋಡೋದಕ್ಕಿಂತ ಮುಂಚೆ ನಮಗೇನು ಗೊತ್ತಿರಬೇಕು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೇನು ಅಂತ ಗೊತ್ತಿರಬೇಕು. ಸೊ ಲೆಟ್ ಅಸ್ ಟಾಕ್ ಅಬೌಟ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ನಾವು. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಅಂದ್ರೇನು, ಇಲ್ಲೊಂದು ಚಾರ್ಜ್ ಇದೆ, ಈ ಚಾರ್ಜನ್ನು ಇಲ್ಲಿಗೊಂದು ಈ ಒಂದು ಪಾಯಿಂಟಿಗೆ ತಂದು ಇಡಬೇಕು. ಹಾಗಂತ ಎಷ್ಟು ವರ್ಕ್ ಡನ್ ನಡೀತು, ದ ವರ್ಕ್ ಈಸ್ ಡನ್ ಟು ಬ್ರಿಂಗ್ ದ 1 unit of charge or charge from one point to the another point. So we call it as what, potential difference or else voltage. ಗೊತ್ತಾಗ್ತಿದೆಯಾ? ಹಾಗಿದ್ರೆ V is the symbol. ಸೊ ಹಾಗಿದ್ರೆ ಇದರ ಯೂನಿಟ್ ಲೈಕ್ ಫಾರ್ಮುಲಾ ಏನಾಗುತ್ತೆ ಅಂದರೆ W/Q ಡೈರೆಕ್ಟ್ ಆಗಿದೆ, ರೈಟ್? ಸೊ ಹಾಗಿದ್ರೆ ಇಲ್ಲಿ ಇನ್ನೊಂದು ನೀವು ಗಮನಿಸಬೇಕಾಗಿರೋದೇನು ಅಂತಂದರೆ SI ಯೂನಿಟ್ ಜೌಲ್ ಪರ್ ಕೂಲಮ್, ಹಾಗೆ ವೋಲ್ಟು ಸಹಿತ ಹೌದು. And device used to measure the potential difference here is voltmeter. ಆ್ಯಂಡ್ ಇಲ್ಲಿ ಇವಾಗ ನಾನು ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು ದ ಟ್ರಿಕ್. ಒಂದು ಸರ್ಕ್ಯೂಟನ್ನು ನಾವು ತೊಗೊಂಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ಬಲ್ಬನ್ನು ತೊಗೊಂಡಿದ್ದೀವಿ, ಇಲ್ಲಿಂದ ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೀವಿ. ಓಕೆ, ಸೊ ಹಾಗಿದ್ರೆ ಈಗ ಸ್ವಿಚ್ಚನ್ನು ಪ್ಲೇಸ್ ಮಾಡಬೇಕು. ಸ್ವಿಚ್ಚನ್ನು ಪ್ಲೇಸ್ ಮಾಡಾದಮೇಲೆ ಹೀಗಿಡಬೇಕು, ಕರೆಕ್ಟಾ? ಇಲ್ಲಿ ನಾನು ಸ್ವಿಚ್ಚನ್ನು ಲೈಕ್ ಕ್ಲೋಸ್ ಮಾಡಿದ ಸರ್ಕ್ಯೂಟನ್ನು. ಆ್ಯಂಡ್ ಅಬ್ಸರ್ವ್ ಹಿಯರ್, ಕರೆಂಟ್ ಯಾವಾಗಲೂ ಪಾಸಿಟಿವ್ ಟರ್ಮಿನಲಿಂದ ಬರುತ್ತೆ. ದಿಸ್ ಇಸ್ ಪಾಸಿಟಿವ್ ಆ್ಯಂಡ್ ದಿಸ್ ಇಸ್ ನೆಗೆಟಿವ್. ಯಾವಾಗ ಸ್ವಿಚ್ಚನ್ನು ನಾವು ಕ್ಲೋಸ್ ಮಾಡ್ತೀವಿ ಆವಾಗ ಏನಾಗ್ತದೆ, ಬಲ್ಬ್ ಗ್ಲೋ ಆಗುತ್ತೆ. ಎಕ್ಸಾಕ್ಟ್ಲಿ. ಇಫ್ ಯು ಹ್ಯಾವ್ ಟು ಕನೆಕ್ಟ್ ದ ಅಮೀಟರ್, ಈಗ ಅಮೀಟರನ್ನು ನಾವೇನಾದರೂ ಕನೆಕ್ಟ್ ಮಾಡಬೇಕು ಅಂದರೆ ಇಟ್ ಶುಡ್ ಬಿ ಇನ್ ಲೈಕ್ ಆಲ್ವೇಸ್ ಸೀರೀಸ್ ಕನೆಕ್ಷನಲ್ಲಿ ಇರಬೇಕು. ವೋಲ್ಟ್ ಮೀಟರನ್ನು ಯಾವಾಗಲೂ ಏನು ಮಾಡಬೇಕು, ಪ್ಯಾರಲಲ್ ಕನೆಕ್ಷನಲ್ಲಿ ಇಡಬೇಕು. ಅದಕ್ಕೋಸ್ಕರ ಈ ಸಿಂಧು PV ಅನ್ನೋ ನೇಮ್ ಏನಾಗುತ್ತೆ, ನಿಮಗೆ ಈಸಿಯಾಗಿ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸೀರೀಸ್ ಕನೆಕ್ಷನಲ್ಲಿ ಏನು ಮಾಡ್ತೀವಿ ನಾವು, ಐ ಅಂದರೆ ಕರೆಂಟನ್ನು ಮೆಷರ್ ಮಾಡುವಂಥ ಡಿವೈಸ್, ಅಮೀಟರನ್ನು ಯಾವಾಗಲೂ ನಾವು ಲೈಕ್ ಸೀರೀಸಲ್ಲಿ ಇಡ್ತೀವಿ. ಸೊ ಹಾಗೆ ವೋಲ್ಟ್ ಮೀಟರ್ ಆರ್ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಮೆಷರ್ ಮಾಡುವಂಥ ಡಿವೈಸ್ ಯಾವುದು, ವೋಲ್ಟ್ ಮೀಟರ್. ಸೊ ಆ ಡಿವೈಸನ್ನು ನಾವೇನು ಮಾಡ್ತಾ ಇದ್ವಿ, ಪ್ಯಾರಲಲ್ಲಿ ಇಡ್ತೀವಿ. ಐ ಹೋಪ್ ಇಟ್ ಈಸ್ ಈಸಿ ಫಾರ್ ಯು ನೌ ಟು ರಿಮೆಂಬರ್ ದಿಸ್ ಫಾರ್ಮುಲಾ. ಅಲ್ಟಿಮೇಟ್ಲಿ ಸೊ ನಿಮಗೆ ಎಕ್ಸಾಮಲ್ಲಿ ಯಾವ ರೀತಿಯಾದಂಥ ಕ್ವಶನ್ ಬಂದಿತ್ತು. ಸೊ ಇಲ್ಲಿ ನಿಮಗೆ ಫಸ್ಟ್ ಗ್ಯಾಲ್ವನೋಮೀಟರ್ ಕ್ಲಿಯರ್ ಮಾಡ್ಕೊಬೇಡ. ಸೊ ಗ್ಯಾಲ್ವನೋಮೀಟರ್ ಇಟ್ ಈಸ್ ದ ಡಿವೈಸ್ ಯೂಸ್ ಟು ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ದ ಕರೆಂಟ್, ಸ್ಪೆಷಲಿ ಸ್ಮಾಲ್ ಕರೆಂಟ್. ಸೊ ನಮ್ಮ ಹತ್ರ ಇರುವಂಥ ಸರ್ಕ್ಯೂಟಲ್ಲಿ ಕರೆಂಟ್ ಇದೆಯಾ ಇಲ್ವಾ ಅಂತ ಡಿಟೆಕ್ಟ್ ಮಾಡುವಂಥ ಕೆಲಸ ಮಾಡೋರು ಯಾರು, ಗ್ಯಾಲ್ವನೋಮೀಟರ್. ಇದೇನು ಫುಲ್ಲು ಮೆಷರ್ ಮಾಡುತ್ತೆ, ಆದರೂ ಸಹಿತ ಅಕ್ಯುರೇಸಿ ತುಂಬ ಕಡಿಮೆ. ಹಾಗಾಗಿನೇ ಒಂದು ಡಿಫ್ರೆನ್ಸನ್ನು ಮಾತಾಡ್ಬೇಡ. ಸೊ ಇಲ್ಲಿ ಗ್ಯಾಲ್ವನೋಮೀಟರ್ ಇರಲಿ, ಇಲ್ಲಿ ಅಮೀಟರ್ ಇರಲಿ. ಪ್ಲೀಸ್ ಇದೆಲ್ಲ ಬೇಸಿಕ್ ಗೊತ್ತಿದ್ದರೆ ತುಂಬ ಕಾನ್ಸೆಪ್ಟ್ಸ್ಗಳು ಈಸಿ ಆಗಿಬಿಡುತ್ತೆ, ಬರ್ಕೊಳ್ಳಿ. ಸೊ ಹಾಗಿದ್ರೆ ಗ್ಯಾಲ್ವನೋಮೀಟರ್ ಕೆಲಸ ಏನು, ಡಿಟೆಕ್ಟ್ ಮಾಡುತ್ತೆ ಕರೆಂಟನ್ನು. ಅಮೀಟರ್ ಏನು ಮಾಡುತ್ತೆ, ಕರೆಂಟ್ ಇದೆಯಾ ಇಲ್ವಾ ಅಂಥೇಳಿ ಮೆಷರ್ ಮಾಡುತ್ತೆ. ಹಾಗಾಗಿ ಈ ಗ್ಯಾಲ್ವನೋಮೀಟರ್ ಡಿಟೆಕ್ಟ್ ಮಾಡಬೇಕು ಅಂದರೆ ಇದೇನಾಗಿರಬೇಕು, ಹೈಲಿ ಸೆನ್ಸಿಟಿವ್ ಆಗಿರಬೇಕು, ಹೌದಾ? ಹಾಗಿದ್ರೆ ಅಮೀಟರ್ ಏನಾಗುತ್ತೆ, ಇಟ್ ಈಸ್ ಲೆಸ್ ಸೆನ್ಸಿಟಿವ್. ಗ್ಯಾಲ್ವನೋಮೀಟರ್ ಏನಾಗಿರುತ್ತೆ, ಇದು ಹೈಲಿ ಸೆನ್ಸಿಟಿವ್ ಆಗಿದ್ದರೂ ಸಹಿತ ಇಟ್ ಈಸ್ ನಾಟ್ ಲೈಕ್ ಅಕ್ಯುರೇಟ್, ಇದು ಅಕ್ಯುರೇಟ್ ಆಗಿ ಇರಲ್ಲ. ಬಟ್ ಅಮೀಟರ್ ಏನಾಗಿರುತ್ತೆ, ಇದು ಅಕ್ಯುರೇಟ್ ಆಗಿರುತ್ತೆ. ಹಾಗಾಗಿನೇ ಸಮ್ಟೈಮ್ಸ್ ನಮಗೆ ಸಿಚುಯೇಷನ್ಸ್ ಹೇಗೆ ಬರುತ್ತೆ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಕಂಡಕ್ಟ್ ಮಾಡುವಾಗ ಅಂತಂದರೆ, ಸಮ್ಟೈಮ್ಸ್ ಇಫ್ ವಿ ಹ್ಯಾವ್ ಟು ಮೆಷರ್ ಅ ಲಾರ್ಜ್ ಕರೆಂಟ್ ವಿ ವಿಲ್ ಗೋ ವಿತ್ ಅಮೀಟರ್. ಗ್ಯಾಲ್ವನೋಮೀಟರ್ನ ಏನು ಮಾಡ್ತೀವಿ ನಾವು ಅವಾಗ ಅಮೀಟರ್ ಜೊತೆಗೆ ಕನೆಕ್ಟ್ ಮಾಡ್ತೀವಿ. ಸೊ ನಾವೇನು ಮಾಡ್ತಾ ಇದ್ದೀವಿ, ಸೊ ಗ್ಯಾಲ್ವನೋಮೀಟರನ್ನು ಅಮೀಟರ್ ಜೊತೆಗೆ ಕನೆಕ್ಟ್ ಮಾಡ್ತೀವಿ. ಸೊ ಇದು ನಿಮಗೆ ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ. ಸೊ ಇದು ಹೇಗೆ ಕನೆಕ್ಟ್ ಮಾಡಬೇಕು ನಾವು ಅಂತ ಅಂದರೆ, ಬೈ ಲೋ ರೆಸಿಸ್ಟೆನ್ಸ್ ಮೇಂಟೈನ್ ಆಗಿರಬೇಕು. ಹಾಗೆ ಇಲ್ಲಿ ಪ್ಯಾರಲಲ್ ಕನೆಕ್ಷನ್ ವಿತ್ ಗ್ಯಾಲ್ವನೋಮೀಟರನ್ನು ಮೇಂಟೈನ್ ಮಾಡಿರಬೇಕು. ಹಾಗಿದ್ರೆ ಇದೇ ರೀತಿಯಾಗಿ ಇನ್ನೊಂದು ನಿಮಗೆ ಬೇಕಾಗುತ್ತೆ. ಸೊ ದಟ್ ಈಸ್ ವೋಲ್ಟ್ ಮೀಟರ್ ಜೊತೆಗಿಟ್ಟಾಗ ಹೇಗೆ.
ಸೊ ಗ್ಯಾಲ್ವನೋಮೀಟರನ್ನು ನೀವೀಗ ವೋಲ್ಟ್ ಮೀಟರ್ ಜೊತೆ ಕನೆಕ್ಟ್ ಮಾಡ್ತೀರಾ. ಇಲ್ಲಿ ಹೈ ರೆಸಿಸ್ಟೆನ್ಸ್ ಇರಬೇಕು ಬಟ್ ಸೀರೀಸ್ ಕನೆಕ್ಷನನ್ನು ಮೇಂಟೈನ್ ಮಾಡಿರಬೇಕು. ಎಕ್ಸಾಮಲ್ಲಿ ಕೇಳಿದ್ದು ಗ್ಯಾಲ್ವನೋಮೀಟರ್ ಬಗ್ಗೆ. ಆ್ಯಕ್ಚುಲಿ ನೀವು ಈಸಿಯಾಗಿ ನೆನಪಿಟ್ಕೊಳ್ಳೋದಕ್ಕೋಸ್ಕರ ಒಂದು ಟ್ರಿಕ್ ನಾನು ಹೇಳ್ಬೋದು. ಸೊ ಗ್ಯಾಲ್ವನೋಮೀಟರನ್ನು ನಾವು ಅಮೀಟರ್ ಜೊತೆಗೆ ಕನೆಕ್ಷನನ್ನು ಹೇಗೆ ಮಾಡಬೇಕು ಅಂದರೆ ಲೋ ರೆಸಿಸ್ಟೆನ್ಸ್ ಜೊತೆಗೆ ಅದು ಏನಾಗಿರಬೇಕು, ಪ್ಯಾರಲಲ್. ಇಲ್ಲೂ ಎಲ್ಲಿದೆ, ಸೀರೀಸಲ್ಲಿ ಎಲ್ಲಿಲ್ಲ. ಸೊ ದಟ್ ಯು ಕ್ಯಾನ್ ಈಸಿಲಿ ರಿಮೆಂಬರ್ ಫಾರ್ ಅ ಲಾಂಗರ್ ಡೇಸ್. ಕ್ಲಿಯರ್ ಆಯಿತಾ? ಹಾಗಿದ್ರೆ ಈಗ ಎಂಟರ್ ಆಗೋಣ ಓಮ್ಸ್ ಲಾ. ಸೊ ಓಮ್ಸ್ ಲಾ ಏನು ಹೇಳುತ್ತೆ? ಓಮ್ಸ್ ಲಾ ಸಿಂಪಲ್ ಇದೆ ತುಂಬಾ. ವಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಐ ಅಂತ ಹೇಳುತ್ತೆ. ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಸರ್ಕ್ಯೂಟ್ ಈಸ್ ಆಲ್ವೇಸ್ ಪ್ರೊಪೋರ್ಷನಲ್ ಟು ದ ಕರೆಂಟ್ ಇನ್ ಅ ಸರ್ಕ್ಯೂಟ್ ಅಥವಾ ಕರೆಂಟ್ ಫ್ಲೋ ಇನ್ ಅ ಸರ್ಕ್ಯೂಟ್. ಕರೆಕ್ಟಾ? ಸೊ ಹಾಗಿದ್ರೆ ಈಗ ನೀವು ಇಲ್ಲಿ ಯೋಚನೆ ಮಾಡಲೇಬೇಕು. ದಟ್ ಈಸ್ ದ ರೆಸಿಸ್ಟೆನ್ಸ್, ದ ಕಾನ್ಸ್ಟೆಂಟ್ ಸಿಂಬಲನ್ನು ನಾವು ರಿಪ್ಲೇಸ್ ಮಾಡಿ ಆರ್ ಅಂತ ಬರಿತೀವಿ. ಈ ಆರ್ ಅಂದರೆ ಏನಿದು? ರೆಸಿಸ್ಟೆನ್ಸ್ನ ಎಸ್ ಐ ಯೂನಿಟ್ ಏನು? ಓಮ್. ರೆಸಿಸ್ಟೆನ್ಸ್ ಅಂದರೆ ಏನು? ಆ್ಯಕ್ಚುಲಿ ಇಲ್ಲಿ ಅಪೋಸಿಷನ್ ನಡೀತಾ ಇರುತ್ತೆ. ಹೇಗೆ ಅಪೋಸಿಷನ್ನು? ಇಲ್ಲಿ ನಿಮಗೆ ಒಂದು ಕಾನ್ಸೆಪ್ಟನ್ನು ತೊಗೊಂಡಿದ್ದೀನಿ ನೋಡಿ. ಸೊ ದ ಕಾಸಸ್ ಆಫ್ ದ ರೆಸಿಸ್ಟೆನ್ಸ್. ಇಫ್ ಎ ಕಂಡಕ್ಟರ್ ಈಸ್ ಕನೆಕ್ಟೆಡ್ ವಿತ್ ಅ ಸೆಲ್, ಏನಾಗ್ತಿರುತ್ತಲ್ಲ ಅಂದರೆ ಕೊಲ್ಯೂಷನ್ ಬಿಟ್ವೀನ್ ದ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್, ಆರ್ ಎಲ್ಸ್ ಎಲೆಕ್ಟ್ರಾನ್ ಆಟಮ್ ಟೇಕ್ಸ್ ಪ್ಲೇಸ್, ಆರ್ ಎಲ್ಸ್ ಎಲೆಕ್ಟ್ರಾನ್ ಅಯಾನ್ ಟೇಕ್ಸ್ ಪ್ಲೇಸ್. ಸೊ ದ್ಯಾಟ್ಸ್ ವೈ ದ ಟೈಮ್ ಈಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್. ಏನಕ್ಕೆ ಟೈಮ್ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳ್ತಾ ಇದ್ದೀನಿ? ಸೊ ಟೈಮ್ ಅಲ್ಲಿ ರೀಚ್ ಆಗುತ್ತಲ್ಲ, ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗಬೇಕಾಗಿರುವಂಥ ಟೈಮ್ ಏನಾಗುತ್ತೆ, ಆಟೋಮೆಟಿಕಲಿ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಡ್ಯೂ ಟು ದಿಸ್ ರೆಸಿಸ್ಟೆನ್ಸ್. ಸೊ ಹಾಗಿದ್ರೆ ಇಲ್ಲಿ ನಿಮಗೆ ಗ್ರಾಫನ್ನು ಬೇಸಿಸ್ ಮೇಲೆ ಒಂದಿಷ್ಟು ಕ್ವಶನ್ಸ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ಅಬ್ಸರ್ವ್ ಕೇರ್ಫುಲಿ. ಸೊ ವಿ ವರ್ಸಸ್ ಐ ಗ್ರಾಫನ್ನು ನಾವೇನಾದರೂ ಹಾಕಿದ್ವಿ ಅಂತಂದರೆ, ಇಫ್ ದ ಡಿವೈಸ್ ಒಬೇ ದ ಓಮ್ಸ್ ಲಾ, ಅದೇನಾಗಿರಬೇಕು ಅಂದರೆ ಯಾವಾಗಲೂ ಅದು ಒರಿಜಿನಿಂದನೇ ಸ್ಟಾರ್ಟ್ ಆಗಿರಬೇಕು. ಗೊತ್ತಾಗ್ತಿದೆಯಾ? ಸೊ ಯಾವಾಗಲೂ ಒರಿಜಿನಿಂದನೇ ತೊಗೊಂಡು ಬಂದಿರಬೇಕು. ಇದರಲ್ಲಿ ಬಂದಿರುವಂತಹ ಸ್ಲೋಪ್ ಏನಾಗಿರುತ್ತೆ? ಈ ಸ್ಲೋಪ್ ಏನನ್ನು ಕೊಡುತ್ತೆ ನಿಮಗೆ ಅಂತಂದರೆ ರೆಸಿಸ್ಟೆನ್ಸನ್ನು ಕೊಡುತ್ತೆ. ಇಫ್ ಏನಾದರೂ ಅದು ನಮಗೆ ವಿ ಐ ಬದಲು ಐ ವಿ ಗ್ರಾಫ್ ಕೊಟ್ಟಿದ್ರಪ್ಪ, ಇಲ್ಲೂ ಒರಿಜಿನಿಂದನೇ ಬಂದಿರುತ್ತೆ. ಸ್ಲೋಪ್ ಏನಾಗಿರುತ್ತೆ ಅಂತಂದರೆ, ಸ್ಲೋಪ್ ಇಟ್ ಗಿವ್ಸ್ ಯು 1/r. ಹಾಗಂದ್ರೇನು? ಕಂಡಕ್ಟೆನ್ಸ್. ಪ್ಲೀಸ್ ನೋಟ್ ಮಾಡ್ಕೊಳ್ಳಿ, ಕಂಡಕ್ಟೆನ್ಸ್. ಗೊತ್ತಾಗ್ತಿದೆಯಾ? ಸೊ ಹಾಗಿದ್ರೆ ಆರ್ ಅಂತ ಅಂದ್ರೇನು? ಇಲ್ಲಿ ರೆಸಿಸ್ಟೆನ್ಸ್ ಅಂತ ಹೇಳಿದ್ವಿ. ಸಿ ಅಂದರೆ ಆರ್ ಎಲ್ಸ್ 1/r ಅಂದರೆ ಕಂಡಕ್ಟೆನ್ಸ್ ಅಂತ ಹೇಳಿದ್ವಿ. ಹಾಗಿದ್ರೆ ಎಸ್ ಐ ಯೂನಿಟ್ ಆಗುತ್ತೆ ಪರ್ ಓಮ್, ಆರ್ ಎಲ್ಸ್ ಸಿಂಬಾಲಿಕಲಿನೂ ನಾವು ಬರಿಬೋದು. ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಎವ್ರಿ ಒನ್ ಅಬೌಟ್ ಗ್ರಾಫ್. ಸೊ ಸಮ್ ಕ್ವೆಶನ್ಸನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇವಾಗ ಒಂದು ಎಕ್ಸ್ ಆ್ಯಕ್ಸಿಸನ್ನು ಹಾಕ್ತಿದ್ದೀನಿ, ಈ ಕಡೆ ಒಂದು ವೈ ಆ್ಯಕ್ಸಿಸನ್ನು ಹಾಕಿದ್ದೀನಿ. ಹಾಗೆ ಇಲ್ಲಿ ನಿಮಗೇನಿದೆ ಅಂದರೆ ಕ್ವೆಶನು ಐ ವರ್ಸಸ್ ವಿ ಗ್ರಾಫನ್ನು ಕೊಟ್ಟಿದ್ದಾರೆ. ಇಲ್ಲಿ ತಗೊಂಡಿರುವಂತಹ ಎರಡು ಗ್ರಾಫ್ ಏನಾಗಿದೆ ಅಂತಂದರೆ, ದೇ ಆರ್ ಒಬೇಯಿಂಗ್ ದಿಸ್. ವೇಟ್ ಅ ಸೆಕೆಂಡ್, ಲೆಟ್ ಮಿ ರೈಟ್ ಇಟ್. ಯಾ. ಸೊ ಇಲ್ಲಿ ಯೂಸ್ ಮಾಡಿರುವಂತಹ ಎರಡು ಡಿವೈಸ್ಗಳು, ರೆಸಿಸ್ಟರ್ಸ್ಗಳೇನಾಗಿದೆ, ಗ್ರಾಫನ್ನು ಕೊಟ್ಟಿದ್ದಾರೆ ನಮಗೆ. ಓಕೆ. ಸೊ ಹಾಗಿದ್ರೆ ಇದನ್ನು ನಿಮಗೆ R1 ಅಂತ ಕೊಟ್ಟಿದ್ದಾರೆ, ಇದನ್ನು R2 ಅಂತ ಹೇಳಿ ಕೊಟ್ಟಿದ್ದಾರೆ. ನಿಮ್ಮ ಕೆಲಸ ಏನು ಅಂತ ಅಂದರೆ, ಸೊ R1 ಈಸ್ ಗ್ರೇಟರ್ ದ್ಯಾನ್ R2ನ, ಆರ್ ಎಲ್ಸ್ R2 ಈಸ್ ಗ್ರೇಟರ್ ದ್ಯಾನ್ R1ನ, ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ. ಸೊ ಹೇಗೆ ಮಾಡೋದು ಅಂತ ಅಂದರೆ, ಜಸ್ಟ್ ಇದನ್ನು ನೀವು ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋಗ್ತೀರಾ, ಡಾಟೆಡ್ ಲೈನನ್ನು ಹಾಕ್ತೀರಾ, ಅಥವಾ ಫುಲ್ ಲೈನ್ ಬರೀತಿದ್ದೀನಿ ನಾನಿಲ್ಲಿ, ಕ್ಲಿಯರಾಗಿ ಗೊತ್ತಾಗಲ್ಲ ಅಂಥೇಳಿ. ಸೊ ಹಾಗಿದ್ರೆ ಸೇಮ್ ಅಮೌಂಟ್ ಆಫ್ ಕರೆಂಟ್ಗೆ ಏನಾಗ್ತಿದೆ ಇಲ್ಲಿ ನಿಮಗೆ 2 ವೋಲ್ಟೇಜಸಲ್ಲಿ, ಅಲ್ಲಿ ಹೈಲಿ ವೋಲ್ಟೇಜ್ ಎಲ್ಲಿರೋದು? R1 ಇರೋದು. ಹಾಗಾಗಿ R1 ಈಸ್ ಗ್ರೇಟರ್ ದ್ಯಾನ್ R2 ಅನ್ನೋದೇ ಇಲ್ಲಿ ಸರಿಯಾಗಿರುವಂಥ ಉತ್ತರ. ಸೊ ಪ್ಲೀಸ್ ಟ್ರೈ ಟು ನೋಟ್ ಇಟ್ ಡೌನ್ ಅಗೇನ್. ಸೊ ಲೆಟ್ ಅಸ್ ಟಾಕ್ ಅಬೌಟ್ ನೆಕ್ಸ್ಟ್ ಕ್ವೆಶನ್ ನಾವು. ಸೊ ಇಲ್ಲಿ ತೀಟಾ ಕೊಟ್ಟಿರ್ತಾರೆ. ಐ ವರ್ಸಸ್ ವಿ ಗ್ರಾಫನ್ನೇ ನಾವು ತಗೋತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಎರಡು ಗ್ರಾಫನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ R1 ಆ್ಯಂಡ್ R2 ಅಂತ ತೊಗೊಂಡಿದ್ದೀನಿ. ಹಾಗಿದ್ರೆ ಇಲ್ಲಿ ನಿಮಗೆ ಒಂದು R1 ಅಥವಾ θ1 ಆ್ಯಂಡ್ ಇಟ್ ಈಸ್ θ2 ಅಂತ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಹೇಳಿ, θ1 ಈಸ್ ಗ್ರೇಟರ್ ದ್ಯಾನ್ θ2ನ ಈ ಥರ ಕೊಟ್ಟರು ಅಂತಂದರೆ, ಯಾವಾಗಲೂ ಐ ಕಡೆಯಿಂದನೇ ತೊಗೊಂಡಿರಬೇಕು. ಐ ಈ ಕಡೆ ಇದೆಯಾ, ಈ ಕಡೆಯಿಂದ ತೊಗೋಬೇಕು. ಐ ಈ ಕಡೆ ಇದೆಯಾ, ಈ ಕಡೆಯಿಂದ ತೊಗೋಬೇಕು. ಲೈಕ್ ದಟ್. ಓಕೆ. ಐ ಸೈಡಿಂದ ತೊಗೋಬೇಕು ಒಟ್ಟು. ಸೊ ಹಾಗಿದ್ರೆ ಏನಾಗ್ತಿದೆ? θ1 ಈಸ್ ಗ್ರೇಟರ್ ದ್ಯಾನ್ θ2. ಈಸಿದೆಯಾ? ಸೊ ಹೋಗಿದ್ರೆ ಆ್ಯಂಗಲು ಸಹಿತ ಈಗೇನು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಿದ್ರೆ ನೆಕ್ಸ್ಟ್ ಬರೋಣ. ದ ಕ್ವೆಶನ್
ದ ಅಮೀಟರ್ ಆ್ಯಂಡ್ ವೋಲ್ಟಮೀಟರ್ ರೀಡಿಂಗ್ಸ್ ಆರ್ 6 ಆಂಪಿಯರ್ ಆ್ಯಂಡ್ 3 ವೋಲ್ಟ್. ರೆಸಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಫಾರ್ಮುಲಾ 6 ಆ್ಯಂಡ್ 3 ಅಲ್ವಾ. ಸೊ I is equal to 6 ಆಂಪಿಯರ್ ಆ್ಯಂಡ್ V is equal to 3 ವೋಲ್ಟ್, R is equal to question mark. ಸೊ V is equal to IR ಅನ್ನೋದು ನಮ್ಮ ಫಾರ್ಮುಲಾ ಆಗಿತ್ತು. ಹಾಗಿದ್ರೆ ಈಗೇನಾಗ್ತಿದೆ ನಮಗೆ ಕೊಟ್ಟಿರೋದಲ್ಲಿ, ಸೊ V ಅಂತ ಅಂದರೆ 3 ಕೊಟ್ಟಿದ್ದಾರೆ, I ಅಂದರೆ 6 ಕೊಟ್ಟಿದ್ದಾರೆ. ದೇರ್ಫೋರ್ 3/6 ಅಂದರೆ ಎಷ್ಟಾಗುತ್ತೆ 1/2 ಆರ್ ಎಲ್ಸ್ 0.5 ಅಂತ ನಾವು ಹೇಳ್ಬೋದು ವಿತ್ ಓಮ್. ಓಕೆ, ಸೊ ಈ ರೀತಿಯ ಕ್ವಶನು ಬರುತ್ತೆ. ಇಲ್ಲಿ ನೋಡಿ ಸ್ವಲ್ಪ ವಿಚಿತ್ರವಾಗಿದೆ ಕ್ವಶನ್. ಸೊ ಸರ್ಕ್ಯೂಟಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ಬ್ಯಾಟ್ರಿ ಯೂಸ್ ಮಾಡಿದ್ದೀವಿ, ಅದರ ವೋಲ್ಟೇಜ್ ಎಷ್ಟಿದೆ ಅಂತಂದರೆ 12.5 ವೋಲ್ಟ್ ಎಷ್ಟಿದೆ. ಸೊ ರೆಸಿಸ್ಟೆನ್ಸ್ಗಳಿದೆ R1, R2, R3 ಕೊಟ್ಟಿದ್ದಾರೆ ಆ್ಯಂಡ್ ದೇ ಆರ್ ಇನ್ ಸೀರೀಸ್. ಸೊ ಹಾಗಿದ್ರೆ ಫಸ್ಟ್ ನಾವು ಸೀರೀಸ್ ಆ್ಯಂಡ್ ಪ್ಯಾರಲ್ ಕನೆಕ್ಷನಲ್ಲಿ ನಾವು ಏನೇನು ಮಾಡಬೇಕು ಅನ್ನೋದನ್ನು ಸ್ವಲ್ಪ ನೋಡ್ಕೊಂಡು ಬರೋಣ. ಸೊ ಸೀರೀಸ್ ಈ ಕಡೆ ನಾನು ಬರಿತಾ ಇದ್ದೀನಿ, ಈ ಕಡೆ ಪ್ಯಾರಲನ್ನು ಬರಿತಾ ಇದ್ದೀನಿ. ಎಗೇನ್ ನಾನಿಲ್ಲಿ ಯಾವ ಹೆಸರು ಯೂಸ್ ಮಾಡ್ತೀನಿ ಅಂತಂದರೆ ಸಿಂಧು PV ಅನ್ನೋ ನೇಮನ್ನು ಯೂಸ್ ಮಾಡ್ತೀನಿ. ಸೊ ಸೀರೀಸ್ ಕನೆಕ್ಷನಲ್ಲಿ ಯಾವಾಗಲೂ I ಕಾನ್ಸ್ಟೆಂಟ್ ಇರುತ್ತೆ, ಅಂದರೆ I ಅಂತ ಅಂದರೂ ಒಂದೇ, I1 ಅಂದರೂ ಅದೇ, I2 ಅಂದ್ರೂ ಅದೇ. ಹಾಗಿದ್ರೆ ಪ್ಯಾರಲಲ್ಲಿ ಏನಾಗಿರುತ್ತೆ V ಕಾನ್ಸ್ಟೆಂಟ್ ಇರುತ್ತೆ. ಸೊ V1 ಅಂದರೂ ಅದೇ, V2 ಅಂದ್ರೂ ಅದೇ, V ಅಂದ್ರೂ ಅದೇ. ಕ್ಲಿಯರ್? ಸೊ ಹಾಗಿದ್ರೆ ನೆಕ್ಸ್ಟ್ ನಮಗೆ ಬೇಕಾಗಿರೋದು R ಈಕ್ವಲೆಂಟ್. ಸೊ ಮೇನಾಗಿ ಬೇಕಾಗಿರೋದು V is equal to IR ಅಲ್ವಾ. ಸೊ I ಸಿಕ್ಕಿದೆ, ಈಗ R ಅನ್ನು ಬರಿತಾ ಇದ್ದೀನಿ ನಾನು. ಸೊ R ಈಕ್ವಲೆಂಟನ್ನೇ ನೆಕ್ಸ್ಟ್ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನೆನಪಲ್ಲಿರುತ್ತೆ. ಸೊ ಹಾಗಿದ್ರೆ ಸೀರೀಸ್ ಆಗಿರೋದ್ರಿಂದ R1 ಆ್ಯಂಡ್ R2ನ ಅಡಿಷನ್ ಮಾಡ್ತೀನಿ. ಸೊ ಕಮಿಂಗ್ ಟು ದ ಪ್ಯಾರಲಲ್, ಇಲ್ಲಿ ಮಿನಿಮಮ್ ರೆಸಿಸ್ಟೆನ್ಸ್ ಇರುತ್ತೆ R1 ಪ್ಲಸ್ R2. ಇಲ್ಲಿ ಮಿನಿಮಮ್ ರೆಸಿಸ್ಟೆನ್ಸ್ ನಿಮಗೆ ಕ್ವಶನ್ ಕೊಡ್ತಾರೆ. ಸೊ ಎರಡು ರೆಸಿಸ್ಟರ್ಸ್ಗಳನ್ನು ನಾನು ತಗೋತಾ ಇದ್ದೀನಿ. ಸಪೋಸ್ ಅದು 8 ಓಮು ಆ್ಯಂಡ್ 6 ಓಮ್ ಇದೆ. ಅವನಿಗೆ ಇವಾಗ ನನಗೇನಾಗಬೇಕು, ನಾನು ಕನೆಕ್ಟ್ ಮಾಡಿದಾಗ ನನಗೆ ಲೋ ರೆಸಿಸ್ಟೆನ್ಸ್ ಬರಬೇಕು ಅಥವಾ ಮಿನಿಮಮ್ ರೆಸಿಸ್ಟೆನ್ಸ್ಗಳು ಒಂದು ಸರ್ಕ್ಯೂಟಲ್ಲಿ ಪ್ರೊಡ್ಯೂಸ್ ಆಗಬೇಕು. ಸೊ ಹೌ ವಿ ಹ್ಯಾವ್ ಟು ಕನೆಕ್ಟ್, ವೆದರ್ ಇಟ್ ಈಸ್ ಇನ್ ಸೀರೀಸ್ ಕನೆಕ್ಷನ್ ಆರ್ ಪ್ಯಾರಲಲ್ ಕನೆಕ್ಷನ್ ಅಂತ ಕೇಳ್ತಾರೆ. ಸೊ ಅವಾಗ ನೀವು ನೋಟ್ ಮಾಡಬೇಕು ಪ್ಯಾರಲಲ್ ಕನೆಕ್ಷನ್ ಅಂತ ಹೇಳಿ. ಗೊತ್ತಾಗ್ತಿದೆಯಾ? ಸೊ ಹಾಗಿದ್ರೆ I ಗೊತ್ತಾಯಿತು, R ಗೊತ್ತಾಯಿತು. ಸೊ ವಿ ಹ್ಯಾವ್ ಲೆಫ್ಟ್ ವಿತ್ V ಹಿಯರ್. ಸೊ ಸೀರೀಸ್ ಆಗಿರೋದ್ರಿಂದ V1 ಪ್ಲಸ್ V2 ಆಗುತ್ತೆ. ಇಲ್ಲಿ ವಿ ಲೆಫ್ಟ್ ವಿತ್ V ಸಿಕ್ಕಿದೆ, R ಸಿಕ್ಕಿದೆ. ಹಾಗಿದ್ರೆ I is equal to I1 ಪ್ಲಸ್ I2. ಸೊ ಲೈಕ್ ದಿಸ್ ಯು ಕ್ಯಾನ್ ರಿಮೆಂಬರ್ ದ ಕಾನ್ಸೆಪ್ಟ್ ಫಾರ್ ಲಾಂಗರ್ ಡೇಸ್. ಓಕೆ, ಸೊ ಹಾಗಿದ್ರೆ ಒಂದು ಕ್ವಶನ್ ಏನಿತ್ತಲ್ಲ ಇಲ್ಲಿ ನೋಡೋಣ. ಸೊ ರೆಸಿಸ್ಟೆನ್ಸ್ ಇಲ್ಲಿ ಸೀರೀಸ್ ಆಗಿದೆ, ರೆಸಿಸ್ಟರ್ಸ್ಗಳು ಸೀರೀಸಲ್ಲಿದೆ. ಹಾಗಿದ್ರೆ R ಈಕ್ವಲೆಂಟ್ ವಿಲ್ ಬಿ ಈಕ್ವಲ್ ಟು 8 ಪ್ಲಸ್ 11 ಪ್ಲಸ್ 6. ಹಾಗಿದ್ರೆ 17 ಪ್ಲಸ್ 8 ಅಂದರೆ ಎಷ್ಟಾಗುತ್ತೆ 25 ಆಗುತ್ತಾ? ಸೊ 25 ಓಮ್ ಆಯಿತು. ಸೊ ವಿ ನೀಡ್ ಟು ಫೈಂಡ್ I ಫಸ್ಟ್ I ಎಷ್ಟಿರುತ್ತೆ ಅಂತ ನೋಡ್ಕೋಬೇಕು. ಸೊ V is equal to IR. ಸೊ I is equal to V/R, ರೈಟ್? ಅಂದರೆ 12.5 ಡಿವೈಡೆಡ್ ಬೈ 25 ಮಾಡ್ಕೋತೀರಾ. ಸೊ ಪಾಯಿಂಟನ್ನು ತೆಗೆದು 0 ಹಾಕಿದ್ರೆ ಸೊ 25 5 25 ಎಷ್ಟಾಗುತ್ತಾರಪ್ಪ 25 4 5 ಆಗಿತ್ತಲ್ವ 4 5 6 7 8 9 10. ಸೊ 10 ಸೊ 5 1 5 2 ರೈಟ್. ಸೊ ಅಲ್ಲಿಗೆ 0.5 ಆಗುತ್ತೆ. 2 1/2 0.5 ಆಂಪಿಯರ್ ಆಯಿತು. ಕರೆಕ್ಟಾ? ಸೊ ಹಾಗಿದ್ರೆ ಈಗ ನಮ್ಮ ಕೆಲಸ ಏನು ಅಂತಂದರೆ, ಕೇಳಿರೋದವರು 11 ಓಮಲ್ಲಿ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ ಅಂತ. I is equal to ಎಷ್ಟು ಬಂದಿದೆ 0.5 ಆಂಪಿಯರ್ ಸಿಕ್ಕಿದೆ. ಸೊ R is equal to ಎಷ್ಟು ಹೇಳಿದ್ದಾರೆ 11 ಓಮ್ ಹೇಳಿದ್ದಾರೆ. ಸೊ ವಿ ನೀಡ್ ಟು ಫೈಂಡ್ V ಫಾರ್ ದ ರೆಸಿಸ್ಟರ್. ಗೊತ್ತಾಗ್ತಿದೆ? ಸೊ 11ಗೆ ಸೊ V is equal to IR ಹಾಕ್ತಿದೆ ಅಂತ ಅಂದರೆ 0.5 into 11 ಮಾಡ್ತೀರಾ. ದಟ್ ವಿಲ್ ಬಿ ಯುವರ್ ಆನ್ಸರ್. ಇಟ್ ವಿಲ್ ಬಿ ಇನ್ ವೋಲ್ಟ್ ಓನ್ಲಿ. ಐ ಹೋಪ್ ಯು ಗಾಟ್ ದ ಕಾನ್ಸೆಪ್ಟ್. ಸೊ ಲೆಟ್ ಮಿ ಎಂಡ್ ನೌ. ಸೊ ಹ್ಯಾವ್ ಸಮ್ ವರ್ಕ್. ಸೊ ದಿಸ್ ಈಸ್ ಆ್ಯಕ್ಚುಲಿ ಓಕೆ ಡಿಸ್ಕಸ್ ಮಾಡೋಣ. ವೇಟ್ ಅ ಸೆಕೆಂಡ್. ನೋಡಿ, ಹೀಗೆ ಸೆಷನ್ಸ್ಗಳ ಮಧ್ಯದಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ನಿಮಗೆ ಲೀಸ್ಟೆಡ್ ಕೊಟ್ಟಿರೋದು ಓಮ್ಸ್ ಲಾ ಎಲ್ಲದರಲ್ಲೂ ಒಬೆ ಆಗಲ್ಲ. ಓಕೆ, ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ಸಮ್ ಮೆಟೀರಿಯಲ್ಸ್ ಲೈಕ್ ನಾನ್ ಮೆಟಾಲಿಕ್ ಕಂಡಕ್ಟರ್ಸ್. ಸೊ ಝೀನರ್ ಡಯೋಡ್, ಈವನ್ ಸೆಮಿ ಕಂಡಕ್ಟರ್, ಇಂಥ ಡಿವೈಸಸ್ಗಳಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಓಮ್ಸ್ ಲಾ ಅಪ್ಲೈ ಆಗಲ್ಲ. ವಿ ಈಸ್ ನಾಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಇರಲ್ಲ. ಹಾಗಾಗಿ ಗ್ರಾಫ್ ನಿಮಗೆ ಡೈರೆಕ್ಟಾಗಿ ಹೀಗೆ ಬರಲ್ಲ. ಸೊ ಅಲ್ಲಿ ಈ ಥರ ಹೀಗೆ ಸೊಟ್ಟ ಬರೋದಾಗಿರ್ಬೋದು, ಹೀಗೆ ಬರೋದಾಗಿರ್ಬೋದು. ಲೈಕ್ ದಿಸ್ ಇಟ್ ಈಸ್ ಗೋಯಿಂಗ್ ಟು ವೇರಿ. ಇದ್ರ ಬೇಸ್ ಮೇಲೆ ಈಗೇನು ಕ್ವೆಶನ್ಸ್ಗಳು ತುಂಬ ಇದೆ. ಇದನ್ನು ನಾನು ನಿಮಗೆ ನಮ್ಮ SMS ಟ್ಯುಟೋರಿಯಲ್ಸ್ ಗ್ರೂಪಲ್ಲಾದರೂ ಡಿಸ್ಕಸ್ ಮಾಡ್ತೀನಿ. ಇಫ್ ನಾಟ್ ಪಾಸಿಬಲ್ ಐ ವಿಲ್ ಮೇಕ್ ವಿಡಿಯೋ. ಓಕೆ, ಸೊ ಹಾಗಿದ್ರೆ ನೆಕ್ಸ್ಟ್ ಬರೋಣ. ಕಾಸಸ್ ಆಫ್ ರೆಸಿಸ್ಟೆನ್ಸ್ ಹೇಳಿದೆ ನಾನು. ಸೊ ಹಾಗಿದ್ರೆ ಈ ಒಂದು ರೆಸಿಸ್ಟೆನ್ಸ್ ಸೊ ನಮ್ಮ ಮೆಟಲ್ಸಲ್ಲಿ ಯಾವ ರೀತಿ ಆಗಿರುತ್ತೆ, ನಾನ್ ಮೆಟಲ್ಸಲ್ಲಿ ಯಾವ ರೀತಿ ಆಗಿರುತ್ತೆ. ಸೊ ರೆಸಿಸ್ಟೆನ್ಸ್ ಅಂದ್ರೇನು? ಅಪೋಸಿಷನ್. ಕರೆಂಟ್ ಫ್ಲೋಗೆ ಏನಾಗ್ತಿರುತ್ತೆ, ಅಪೋಸಿಷನ್ ಇರುತ್ತೆ. ಈ ಕರೆಂಟ್ ಹೋಗ್ತಾ ಇದೆ ಅಂದರೆ ಅದಕ್ಕೆ ಅಪೋಸ್ ಮಾಡೋದು. ಕರೆಕ್ಟಾ? ಫ್ರಿಕ್ಷನ್ ಥರ. ಗೊತ್ತಾಗ್ತಿದೆಯಾ?
ಹಾಗಿದ್ರೆ ಮೆಟಲ್ಸ್ ದೇ ಆರ್ ಆ್ಯಕ್ಚುಲಿ ದ ಗುಡ್ ಕಂಡಕ್ಟರ್ಸ್, ರೈಟ್? ಕಂಡಕ್ಟರ್ಸ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಇದರಲ್ಲಿ? ತುಂಬ ಕಡಿಮೆ ಇರುತ್ತೆ, ಲೋ ರೆಸಿಸ್ಟೆನ್ಸ್ ಇರುತ್ತೆ. ಹಾಗಾಗಿನೇ ಕರೆಂಟ್ ಫ್ಲೋ ಈಸಿಯಾಗಿರುತ್ತೆ. ಆ್ಯಂಡ್ ನಾನ್ ಮೆಟಲ್ಸ್ ಬಂದ್ವಿ ಅಂತಂದರೆ ಇಟ್ ಈಸ್ ಆ್ಯಕ್ಚುಲಿ ಇನ್ಸುಲೇಟರ್ ಆ್ಯಂಡ್ ಇಟ್ ಹ್ಯಾಸ್ ಅ ಹೈ ರೆಸಿಸ್ಟೆನ್ಸ್. ಕರೆಕ್ಟಾ? ಸೊ ಹಾಗಿದ್ರೆ ನಾವು ಕರೆಂಟ್ ಸ್ವಿಚ್ ಆನ್ ಮಾಡ್ತಿದ್ದಾಗೇ ಬಲ್ಬ್ ಗ್ಲೋ ಆಗಿಬಿಡುತ್ತೆ, ಫ್ಯಾನ್ ತಿರುಗೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೌ ಇಟ್ ಈಸ್ ಪಾಸಿಬಲ್ ಅಂತಂದರೆ ಮೆಟಲ್ಸ್ಗಳಲ್ಲಿ ಆಲ್ರೆಡಿ ಫ್ರೀ ಎಲೆಕ್ಟ್ರಾನ್ಸ್ಗಳಿರುತ್ತೆ. ಓಕೆ, ಸೊ ಸ್ವಿಚ್ ಆನ್ ಮಾಡ್ತಿದ್ದಾಗೇ ಎಲ್ಲ ಲೈಕ್ ಚಾರ್ಜಸ್ಗಳು ಫ್ಲೋ ಆಯಿತು, ಆದರೆ ಮುಂಚೆ ಆಲ್ರೆಡಿ ಲೈಕ್ ಮೆಟಲ್ಸಲ್ಲಿ ಇದ್ದಿದ್ದರಿಂದ ಅದು ಫಸ್ಟ್ ಕೊಡುತ್ತೆ, ಆನಂತರ ಸಪ್ಲೈ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಲೈಕ್ ದಿಸ್. ಇದು ಒಂದು ಐಡಿಯಾ ಇರಲಿ. So factors affecting resistance. So resistance is going to be dependent on two major factors. So especially yes, nature of the material, ಹೌದು ಇದು ಮೆಟಲ್ಲ, ನಾನ್ ಮೆಟಲ್ಲ, ಅಥವಾ ಸೆಮಿಕಂಡಕ್ಟರಾ, ಅಥವಾ ಅಲಾಯ, ಇದ್ರ ಬೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದಾ? ಸೊ ಹಾಗಿದ್ರೆ ಅದನ್ನು ಬಿಟ್ಟು, ನೇಚರ್ ಆಫ್ ದ ಮೆಟೀರಿಯಲ್ನ ಬಿಟ್ಟು ಇನ್ನೂ ಎರಡಿದೆ. ಸೊ ದಟ್ ಈಸ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್. ತುಂಬ ದೂರ ಹೋದಷ್ಟು ನಮ್ಮ ರೆಸಿಸ್ಟೆನ್ಸ್ ಅದೇ ಥರ ಇರಲ್ಲ, ಚಿಕ್ಕದಾಗಿದ್ದರೆ ನಮ್ಮ ಪಯಣ ಈಸಿಯಾಗಿರುತ್ತೆ. Like this you can remember. So resistance is directly proportional to the length of the conductor and it is inversely proportional to the area. ಸೊ ಏರಿಯಾ ಅಂತಂದರೆ ಇವಾಗ ನಮಗೆ ದೊಡ್ಡದಾಗಿ ಏರಿಯಾ ಸಿಕ್ತು, ಒಂದು ದೊಡ್ಡ ಪೈಪ್ ಒಳಗೆ ಹೋಗ್ತಾ ಇದ್ದೀವಿ ಅಥವಾ ದೊಡ್ಡ ಗುಹೆ ಒಳಗೆ ಹೋಗ್ತಾ ಇದ್ದೀವಿ. ಇಫ್ ವಿ ಲೈಕ್ ಏರಿಯಾ ಚೆನ್ನಾಗಿತ್ತು, ನಾವು ಆರಾಮ್ಸೆ ನಾವು ಹೋಗೋಷ್ಟಿತ್ತು ಅಂತಂದರೆ, ಸೊ ಏರಿಯಾ ಜಾಸ್ತಿ ಇತ್ತು ಅಂದರೆ ಅಲ್ಲಿಗೆ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ, ನಾವು ಆರಾಮಾಗಿ ಹೋಗ್ಬೋದು. ಸೊ ಲೈಕ್ ದಿಸ್ ಆಲ್ಸೋ ಯು ಕ್ಯಾನ್ ರಿಮೆಂಬರ್ ದ ಕಾನ್ಸೆಪ್ಟ್. ಓಕೆ, ಸೊ ಇದ್ರ ಬೇಸ್ ಮೇಲೂ ಸಹಿತ ಈಗೇನು ಕ್ವೆಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಇದೆ. ಸೊ ನೆಕ್ಸ್ಟ್ ಬರೋಣ. ಇಲ್ಲಿ ಸೀರೀಸ್ ಕನೆಕ್ಷನನ್ನು ಕೊಟ್ಟಿದ್ದೀನಿ. ಸೊ ಸೀರೀಸ್ ಕನೆಕ್ಷನ್ಲಿದ್ದಾಗ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ ಫಾರ್ಮುಲಾಸ್ಗಳು ಯಾವ್ಯಾವ ಇಂಪಾರ್ಟೆಂಟ್ ಇದೆ ಅಂಥೇಳಿ. ಐ ನೆನ್ಪಿಟ್ಕೊಳ್ಳಿ, ಆನಂತರ ಆರ್ ಈಕ್ವಲೆಂಟ್ ನೆನ್ಪಿಟ್ಕೊಳ್ಳಿ, ಅದಾದಮೇಲೆ ವಿಗೆ ಬನ್ನಿ. ಓಕೆ, ಸೊ ಪ್ಯಾರಲಲಿಗೆ ಬಂದ್ವಿ ಅಂತ ಅಂದಾಗ ಫಸ್ಟ್ ನೀವು ವೋಲ್ಟೇಜ್ ಫಸ್ಟು, ಯಾಕಂದರೆ ಅದರಲ್ಲಿ ಪ್ಯಾರಲಲ್ಲಿದ್ದಾಗ ವೋಲ್ಟೇಜ್ ತಾನೇ ಕಾಮನ್ ಇರೋದು. ಓಕೆ, ನೆಕ್ಸ್ಟ್ ಐ ಬರುತ್ತೆ, ನೆಕ್ಸ್ಟ್ ಇನ್ನೊಂದು ಆರ್ ಫಸ್ಟ್ ನೆನ್ಪಿಟ್ಕೊಳ್ಳಿ, ಆನಂತರ ಐ ನೆನ್ಪಿಟ್ಕೊಳ್ಳಿ. ಸೊ ಈಗ ನೀವು ಮನೆಯಲ್ಲಿ, ನಮ್ಮ ಮನೆಗಳಲ್ಲಿ ಇರುವಂಥದ್ದು ಸೀರೀಸ್ ಆರ್ ಪ್ಯಾರಲಲ್ ಅಂತ ಯೋಚನೆ ಮಾಡಬೇಕು. ಸೊ ಸೀರೀಸ್ ಆಗಿದ್ರೆ ಏನಾಗ್ತಿತ್ತು ಯೋಚನೆ ಮಾಡಿ. ಸೀರೀಸ್ ಆಗಿದ್ರೆ ಕರೆಂಟ್ ಎಲ್ಲ ಕಡೆ ಸೇಮ್ ಇರ್ತಿತ್ತು. ಕರೆಕ್ಟಾಗಿ ಎಲ್ಲ ಕಡೆ ಕರೆಂಟ್ ಸೇಮ್ ಇರುತ್ತೆ ಅಂತಂದರೆ ಅಲ್ಲಿಗೇನಾಗುತ್ತೆ, ಎಲ್ಲ ಡಿವೈಸಸ್ಗಳಿಗೂ ಸೇಮ್ ಅಮೌಂಟ್ ಆಫ್ ಕರೆಂಟ್ ಹೋಗುತ್ತೆ. ಮೊಬೈಲ್ಗಳಿಗೆ ಅಷ್ಟೊಂದು ಕರೆಂಟ್ ಬೇಡ, ಬಟ್ ಟಿ ವಿ ಫ್ರಿಡ್ಜ್ಗಳಿಗೆಲ್ಲ ತುಂಬ ಕರೆಂಟ್ ಬೇಕು. ಕರೆಕ್ಟಾ? ಸೊ ಹಾಗಿದ್ರೆ ಅಟ್ ದ ಸೇಮ್ ಟೈಮ್ ನಾವು ಒಂದು ಕಡೆ ಮಾತ್ರ ಕಂಟ್ರೋಲ್ ಇಟ್ಕೋಬೇಕಾಗಿತ್ತು. ಕರೆಂಟ್ ಒಂದೇ ಸೈಡ್ ಲೈಕ್ ಎಲ್ಲ ಕಡೆಯೂ ನಮಗೆ ಅಲ್ಲಿ ನಾವು ರೂಮಿಗೆ ಸಪ್ರೇಟಾಗಿ ಸ್ವಿಚ್ ಅವೆಲ್ಲ ಮಾಡೋ ಅವಶ್ಯಕತೆ ಇರ್ತಿರಲಿಲ್ಲ ಅವಾಗ. ಸೊ ಒಂದು ಕಡೆ ಮೇನ್ ಸ್ವಿಚ್ ಅಂತ ಇರ್ತಿತ್ತು, ಅದನ್ನು ಆನ್ ಮಾಡಿದ್ರೆ ಎಲ್ಲ ಕಡೆಯೂ ಕರೆಂಟ್ ಉರಿತಿತ್ತು. ಹಾಗಿದ್ರೆ ಅದನ್ನು ಆಫ್ ಮಾಡಿದ್ರೆ ಎಲ್ಲ ಕಡೆಯೂ ಕರೆಂಟ್ ಆಫ್ ಆಗ್ತಿತ್ತು. ಇಟ್ ಈಸ್ ಗೋಯಿಂಗ್ ಟು ಬಿ ಹೈಲಿ ಡಿಸ್ಅಡ್ವಾಂಟೇಜ್ ಆ್ಯಂಡ್ ಹೈಲಿ ವೇಸ್ಟ್. ಹಾಗಾಗಿನೇ ನಮ್ಮ ಮನೆಗಳಲ್ಲಿ ಇರುವಂಥದ್ದು ಯಾವುದಪ್ಪ ಅಂತಂದರೆ ಅದೇ ಪ್ಯಾರಲಲ್ ಕನೆಕ್ಷನ್. ಹಾಗೆ ಸೀರೀಸ್ ಇದ್ದರೆ ಇನ್ನೂ ಏನಾಗ್ತಿತ್ತು ಅಂತಂದರೆ, ಸೊ ಫ್ರಂಟ್ ರೂಮಲ್ಲಿ ಇದ್ದೀವಾ, ಸೊ ಫ್ರಂಟ್ ರೂಮಲ್ಲಿ ಹೈ ಕರೆಂಟ್ ಬರುತ್ತೆ, ಲೈಕ್ ಹೈ ವೋಲ್ಟೇಜ್ ಇರುತ್ತೆ. ಹಾಗೆ ಬರ್ತಾ 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 ಏನಾಗುತ್ತೆ ಅಂದರೆ ಲಾಸ್ಟ್ ಬಾತ್ರೂಮ್ಗೆಲ್ಲ ಏನಾಗಿಬಿಟ್ಟಿರುತ್ತೆ, ವೋಲ್ಟೇಜ್ ಹೈಲಿ ಡೌನ್ ಆಗಿಬಿಟ್ಟಿರುತ್ತೆ. ಲೈಕ್ ದಿಸ್ ಈಸ್ ಗೋಯಿಂಗ್ ಟು ಬಿ ಲೈಕ್ ಹೈಲಿ ಡಿಸ್ಅಡ್ವಾಂಟೇಜ್. ಹಾಗಾಗಿನೇ ನಾವು ಹೇಳ್ಬೋದು ನಮ್ಮ ಮನೆಗಳಲ್ಲಿರುವಂಥದ್ದು ಪ್ಯಾರಲಲ್ ನಾಟ್ ಸೀರೀಸ್ ಕನೆಕ್ಷನ್. ಓಕೆ, ಸೊ ದಿಸ್ ಎಂಡ್ಸ್ ದ ವಿಡಿಯೋ, ಬಟ್ ಇನ್ನೂ ಕನೆಕ್ಷನ್ ಕಂಪ್ಲೀಟ್ ಮುಗಿಸಿಲ್ಲ ನನ್ನ ಕಾನ್ಸೆಪ್ಟನ್ನು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಸಿಗೆ ಬರೋಣ. One more interesting question. A conductor of length L and area A have resistance R. ಈಗ ನಾವು ಆ ಒಂದು ಲೆಂತ್ ಆಫ್ ಕಂಡಕ್ಟರ್ನ ಇವಾಗ ಥ್ರೈಸ್ ಆಫ್ ಅಷ್ಟು ಇನ್ಕ್ರೀಸ್ ಮಾಡಿದ್ದೀವಿ. ಸೊ ಇದರದ್ದು ರಿಲೇಷನ್ ಏನಿದೆ ನಮಗೆ, ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಬೈ ಎ ಅಂತ ಹೇಳ್ತೀವಲ್ವಾ. ಸೊ ಹಾಗಿದ್ರೆ ಆರನ್ನು ತೆಗೆದ್ಬಿಟ್ಟು ನಾವು ಈ ಪ್ರಪೋರ್ಷನಾಲಿಟಿ ಸಿಂಬಲನ್ನು ತೆಗೆದ್ಬಿಟ್ಟು ರೋನ ಹಾಕ್ತೀವಿ. ಈ ರೋ ಅಂತಂದರೆ ಏನು ಅಂತಂದರೆ ಇದೊಂದು ಕಾನ್ಸ್ಟೆಂಟು, ಇದನ್ನು ನಾವು ರೆಸಿಸ್ಟಿವಿಟಿ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಹಾಗಿದ್ರೆ ನಮಗೆ ಕಂಡುಹಿಡಿಯೋಕೆ ಹೇಳ್ತಾ ಇರೋದೇನು, ನ್ಯೂ ರೆಸಿಸ್ಟೆನ್ಸ್. ಈಗ ಫಸ್ಟ್ ಇದ್ದಿದ್ದು ಏನು, ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಬೈ ಏರಿಯಾ ಆ್ಯಂಡ್ ಪ್ರಪೋರ್ಷನಾಲಿಟಿ ಸಿಂಬಲ್ ತೆಗೆದ್ರೆ ನಮಗೆ ಏನು ಉಳಿಯುತ್ತೆ, ಆರ್ ಈಸ್ ಈಕ್ವಲ್ ಟು ರೋ ಎಲ್ ಬೈ ಎ ಇದೆ. ಈಗ ಈ ಲೆಂತ್ ಏನಾಗ್ತಿದೆ, ಆರ್ ನ್ಯೂ ರೆಸಿಸ್ಟೆನ್ಸ್ ಇದೆ ನಮ್ಮ ಹತ್ರ, ಇದ್ರದ್ದು ರೆಸಿಸ್ಟಿವಿಟಿ ಕಾನ್ಸ್ಟೆಂಟ್ ಇದೆ. ಸೊ ಹಾಗಿದ್ರೆ ಲೆಂತ್ ಇವಾಗ ಎಷ್ಟಿದೆ ಅಂತೆ, 3 ಟೈಮ್ಸ್ ಆಫ್ ಎಲ್, ಏರಿಯಾ ರಿಮೈನ್ಸ್ ಸೇಮ್, ಬಟ್ ಏರಿಯಾ 3 ಟೈಮ್ಸ್ ಅಷ್ಟು ಥ್ರೈಸ್ ಆಫ್ ಇಟ್ಸ್ ಲೆಂತ್ ಸ್ಟ್ರೆಚ್ಡ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ಇರೋದನ್ನೇ ಸ್ಟ್ರೆಚ್ ಮಾಡಿದ್ದಾರೆ, ಮೂರಷ್ಟು ಇನ್ಕ್ರೀಸ್ ಆಗಿದೆ. ಅರ್ಥ ಆಗ್ತಿದೆ? ಹಾಗಿದ್ರೆ ಏರಿಯಾ ಏನಾಗುತ್ತೆ, 3ರಷ್ಟು ಕಡಿಮೆ ಆಗುತ್ತಾ? ಆ್ಯಂಡ್ ಪ್ಲೀಸ್ ಟ್ರೈ ಟು ರಿಮೆಂಬರ್ ದಿಸ್. ಹಾಗಿದ್ರೆ ಏನಾಗುತ್ತೆ, ಈಗ ಆರ್ ಡ್ಯಾಶ್ ಈಸ್ ಈಕ್ವಲ್ ಟು, ಸೊ ದಿಸ್ ರೋ ದಟ್ ಈಸ್ ಮಲ್ಟಿಪ್ಲೈಡ್ ಬೈ 3 3s ಮೇಲ್ಗಡೆ ಹೋಗುತ್ತಾ 9 ಎಲ್ ಬೈ ಎ.
ಹಾಗಿದ್ರೆ ನಾವಿವಾಗ ಏನಂತ ಬರಿಬೋದು, ಈ 9 ಹೊರಗೆ ತೆಗಿಯೋಣ. ಸೊ ದಯವಿಟ್ಟು ಇಲ್ಲಿವರೆಗೂ ಬರಿತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ಸೊ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು 9 ರೋ ಎಲ್ ಡಿವೈಡೆಡ್ ಬೈ ಎ. ದೇರ್ ಫೋರ್ ಏನಾಗ್ತಿದೆ 9 ಟೈಮ್ಸ್ ಆಫ್ ಆರ್. ಹಾಗಿದ್ರೆ ಮುಂಚೆಗಿಂತ ಇವಾಗ ಎಷ್ಟಾಗುತ್ತೆ, 9 ಟೈಮ್ಸ್ ಏನಾಗುತ್ತೆ ರೆಸಿಸ್ಟೆನ್ಸು ಇನ್ಕ್ರೀಸ್ ಆಗುತ್ತೆ. ಒನ್ ಮೋರ್ ಇಂಟ್ರೆಸ್ಟಿಂಗ್ ಕ್ವೆಶನ್, ಪ್ಲೀಸ್ ಟ್ರೈ ಟು ನೋಟ್ ಇಟ್ ಆ್ಯಂಡ್ ಫಾಲೋ ದ ಸ್ಟೆಪ್ಸ್. ಆ್ಯಂಡ್ ಎಸ್ ಐ ಯೂನಿಟ್ ಆಫ್ ದ ರೋ ಅಂದರೆ ರೆಸಿಸ್ಟಿವಿಟಿ ಇದೆಷ್ಟಿದು, ಇದು ಓಮ್ ಮೀಟರ್. ನಮಗೆ ಆಗಲೇ ಬಂದಿದ್ದು ರೆಸಿಸ್ಟೆನ್ಸ್ನ ಎಸ್ ಐ ಯೂನಿಟ್ ಏನು ಓಮ್. ಇಲ್ಲಿ ನಾವು ಮಾತಾಡಿದ್ದು ರೆಸಿಸ್ಟಿವಿಟಿ, ಡೋಂಟ್ ಫಾರ್ಗೆಟ್ ದಿಸ್. ನೆಕ್ಸ್ಟ್ ಬರುತ್ತೆ ಈ ಕಾರ್ಬನ್ ರೆಸಿಸ್ಟಾರ್ಸ್ ಅಂತ ಹೇಳಿ. ಸೊ ಕಾರ್ಬನ್ ರೆಸಿಸ್ಟಾರ್ಸ್ಗಳು ಹೇಗಪ್ಪ ಅಂತಂದರೆ, ಇದನ್ನು ಸೆರಾಮಿಕ್ ಕೋರ್ಗಳಿಂದ ಮಾಡಿರ್ತಾರೆ. ಹಾಗೆ ಇಲ್ಲಿ ಕಾರ್ಬನ್ನ ಒಂದು ಕ್ರಿಸ್ಟಲ್ಸ್ಗಳನ್ನು ಡೆಪಾಸಿಟ್ ಮಾಡಿರ್ತಾರೆ. ದೇ ಆರ್ ಆಫ್ ಡಿಫ್ರೆಂಟ್ ಕಲರ್ಸ್. ಓಕೆ, ಸೊ ದೀಸ್ ರೆಸಿಸ್ಟರ್ಸ್ ಹಾಗಾಗಿ ಏನಾಗಿರುತ್ತೆ, ತುಂಬ ಚೀಪಾಗಿರುತ್ತೆ, ಕಡಿಮೆ ಎಕ್ಸ್ಪೆನ್ಸಿವು, ಚಿಕ್ಕದಾಗಿರುತ್ತೆ. ಹಾಗಾಗಿ ಮೇಂಟೆನೆನ್ಸ್ ಈಸಿ. ಸೊ ದ್ಯಾಟ್ಸ್ ವೈ ನಮ್ಮ ಇನ್ನೊಂದು ಟೈಪ್ ಇದೆ, ವೈರ್ ಊಂಡ್ ರೆಸಿಸ್ಟಾರ್ಸ್ ಅಂಥೇಳಿ. ಸೊ ಅವಕ್ಕಿಂತ ಇದು ಬೆಟರ್ ಅಂಥೇಳಿ ಹೆಚ್ಚಿನ ಒಂದು ಬಳಕೆಯಲ್ಲಿರುವಂಥದ್ದು ಕಾರ್ಬನ್ ರೆಸಿಸ್ಟಾರ್ಸ್. ಓಕೆ, ಸೊ ಹಾಗಿದ್ರೆ ಅವುಗಳ ಕಲರ್ ಕೋಡಿಂಗ್ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಲರ್ ಕೋಡಿಂಗ್ ಈ ರೀತಿಯಾಗಿದೆ. ಸೊ ಕಲರ್ ಕೋಡಿಂಗ್ ನೋಡ್ತಾ ಇರಿ. ಸೊ ಈ ಥರ 0ಇಂದ 9 ತನಕ ನಂಬರನ್ನು ಕೊಟ್ಟಿದ್ದೀವಿ ಆ್ಯಂಡ್ ಡಿಫ್ರೆಂಟ್ ನೇಮ್ಸ್ಗಳಿದೆ. ಸೊ ಇದನ್ನು ಹೇಗೆ ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ನಾನು ಇವಾಗ ಹೇಳ್ತಾ ಇದ್ದೀನಿ. ಸೊ ಬಿ ಕಲರ್ಸ್ಗಳು ನೀವು ಇಲ್ಲಿ ಇದೆ, ನೋಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಬಿ ಇಲ್ಲಿ ಟ್ರಿಕ್ಸ್ ಏನಿದೆ ಅಂತಂದರೆ, ಬಿ ರಾಯ್ ಗ್ರೇಟ್ ಬ್ರಿಟನ್ ವೆರಿ ಗುಡ್ ವೈಫ್ ಹ್ಯಾಸ್ ಗೋಲ್ಡ್ ಸಿಲ್ವರ್ ನೆಕ್ಲೇಸ್ ಅಂತ ಹೇಳ್ತೀವಿ. ಸೊ ಇದಕ್ಕಿಂತನೂ ಇನ್ನೂ ಈಸಿಯಾಗಿ ನಿಮಗೆ ಆಲ್ರೆಡಿ ಲೈಕ್ ನಮ್ಮ ವೈಟ್ ಲೈಟ್ ಕನ್ಸಿಸ್ಟ್ಸ್ ಆಫ್ 7 ಕಲರ್ಸ್ ವಿಬ್ಗಯರ್ ಅಂತ ಹೇಳ್ತೀವಲ್ವ. ವಿಬ್ಗಯರನ್ನು ಉಲ್ಟಾ ಓದಿದ್ರೆ ಏನು ಬರುತ್ತೆ ಹೇಳ್ರಿ, ವಿಬ್ಗಯರನ್ನು ಉಲ್ಟಾ ಓದಿದ್ರೆ ಗಯಾರ್ ಅಲ್ವಾ, ರಾಯ್ GB 14 ಅಂಥೇಳಿ ಬರುತ್ತೀವಿ, ಕರೆಕ್ಟ್ 15 ಅಂಥೇಳಿ, ಅಥವಾ ನ್ಯೂಮರಿಕಲ್ ಲೈಕ್ ರೋಮನ್ ನಂಬರ್ 4 ಅಂತ ಹೇಳ್ಬೋದು. ಆರೆಲ್ಸ್ ನಾವು ಇನ್ನೂ ಹೇಗೆ ಹೇಳ್ಬೋದು ಅಂತಂದರೆ ಓಕೆ, ರಾಯ್ GB ರಾಯ್ GB VGW, ರಾಯ್ GB VGW, ಈ ಥರ ನೀವು ಪ್ರೊನೌನ್ಸ್ ಮಾಡ್ತಾ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿ ನೆನಪು ಮಾಡ್ಕೊಳ್ಳಿ, ಚೆನ್ನಾಗಿ ನೆನಪಲ್ಲಿರುತ್ತೆ. ಸೊ ಹಾಗಿದ್ರೆ ನೇಮ್ಸ್ಗಳು ಗೊತ್ತಾಯಿತು, ಕಲರ್ ಕೋಡಿಂಗ್ ಗೊತ್ತಾಯಿತು. ಈಗ ಇದರ ಜೊತೆಗೆ ಬೇಕಾಗಿರುವಂತಹ ಕೆಲವು ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ಗಳು. ಲೆಟ್ ಅಸ್ ಟೇಕ್ ಇಟ್. ಇಲ್ಲಿ ಯೂಸ್ ಮಾಡುವಂತಹ ಟೆಕ್ನಿಕಲ್ ಟರ್ಮ್ಸ್, ಸ್ಟಾರ್ಟಿಂಗ್ 3 ಏನು ಕೊಟ್ಟಿರ್ತಾರಲ್ಲ ಅದರಲ್ಲಿ 2 ರೆಸಿಸ್ಟೆನ್ಸ್ಗಳು ಎಷ್ಟಿದೆ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಹೇಳುತ್ತೆ. ಇಲ್ಲಿ ಪರ್ಸೆಂಟೇಜ್ ಏನು ಕೊಡ್ತೀವಲ್ಲ ಅದು ಟಾಲರೆನ್ಸನ್ನು ಹೇಳುತ್ತೆ. ಸಪೋಸ್ ಡೈರೆಕ್ಟಾಗೂ ಸಮ್ಟೈಮ್ಸ್ ಕೇಳ್ತಾರೆ. ಇಲ್ಲಿ ನೋಡಿ 4 ಕಲರ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ, ಬ್ರೌನ್ ಇಟ್ ಮೀನ್ಸ್ ವಾಟ್ ಲೈಕ್ 1, ಬ್ಲ್ಯಾಕ್ ಅಂತ ಅಂದರೆ 0, ಬ್ಲೂ ಅಂತ ಅಂದರೆ 10⁻⁶, ಗೋಲ್ಡ್ ಅಂತ ಅಂದರೆ +or-5. ಸೊ ಹಾಗಾದರೆ ಈಗ ಒಂದು ನಂಬರನ್ನು ಕೊಟ್ಟಿದ್ದಾರೆ ಅಂದ್ಕೊಳ್ಳೋಣ. ಸೊ 1000 ಕಿಲೋ ಓಮ್ ಅಂತ ಕೊಟ್ಟಿದ್ದಾರೆ. ಸೊ 1000 ಕಿಲೋ ಓಮನ್ನು ನೀವೇನಂತ ಬರ್ಕೋತೀರಾ? ಸೊ ಫಸ್ಟ್ ಆಫ್ ಆಲ್ 1000 ಅಂತ ಅಂದರೆ 10⁻³ ಅಂತ ಬರಿಬೋದಾ? ಸಿಮಿಲರ್ಲಿ ಸೊ ಕಿಲೋ ಅಂತ ಅಂದರೆ ಏನು, ಎಗೇನ್ 10⁻³ ಓಮ್. ಸೊ +or-5 ಅಂತಂದರೆ ಈಸಿಲಿ ಗೋಲ್ಡ್ ಅಂತ ಹೇಳ್ತೀರಾ. ಬಟ್ ಇವಾಗ ಇಲ್ಲಿ ಏನಾಗ್ತಿದೆ ನಮಗೆ, ಸೊ 10⁻⁶ ಬಂದಿತ್ತಲ್ವ. ಸೊ 10⁻⁶ 10 × 10⁻⁵ ಓಮ್ ಅಂತ ಬರಿಬೋದಾ? ಹಾಗಿದ್ರೆ 1 ಅಂತ ಅಂದರೆ ಬ್ರೌನ್, ಸೊ ಬ್ಲ್ಯಾಕ್ ಅಲ್ವಾ. 1 ಅಂತ ಅಂದರೆ ಬ್ರೌನ್, ಫಸ್ಟ್ 0 ಅಲ್ವಾ, 0 ಅಂದರೆ ಬ್ಲ್ಯಾಕ್, ಆ್ಯಂಡ್ 10⁻⁵ ಅಂತ ಅಂದರೆ ಈಸಿ, ಸೊ ದಟ್ ಈಸ್ ಗ್ರೀನ್, ಆ್ಯಂಡ್ +or-5 ಅಂತ ಅಂದರೆ ದಟ್ ಈಸ್ ಗೋಲ್ಡ್. ಈಸಿ. ಸೊ ಈ ರೀತಿಯಾದಂಥ ಕೆಲವು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ ಯು ವಿಲ್ ಗೆಟ್ ಅನ್ ಐಡಿಯಾ. ಸೊ ಇಫ್ ಯು ವಾಂಟ್ ಸಮ್ ಮೋರ್ ಕ್ವೆಶನ್ಸ್, ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಂಬರ್ 8660910896 ಕ್ವೆಶನ್ಸ್ಗಳನ್ನು ಕಳಿಸ್ತೀನಿ. ಆರೆಲ್ಸ್ ನಿಮ್ಮ ಹತ್ರ PUC ಬುಕ್ ಇದ್ದರೆ ಅದರಲ್ಲಾದರೂ ನೋಡ್ಕೋಬೋದು. ನೆಕ್ಸ್ಟ್ ಬರೋಣ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ದೆನ್ ಪವರ್ ಕಾನ್ಸೆಪ್ಟ್ ತುಂಬ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಇನ್ನೂ ನಮ್ಮ ಹತ್ರ ಮೊಬಿಲಿಟಿ ಕಾನ್ಸೆಪ್ಟ್ ಇದೆ, ಡ್ರಿಫ್ಟ್ ವೆಲಾಸಿಟಿ ಇದೆ. ಇದೆಲ್ಲನೂ ಸಹಿತ ಎಕ್ಸಾಮ್ ಪರ್ಪಸ್ ತುಂಬಾ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್. ಇದಿಷ್ಟು ನೋಡಿ ನೋಟ್ಸ್ ಮಾಡ್ಕೊಳ್ಳಿ, ಆ್ಯಂಡ್ ಪ್ಲೀಸ್ ಟ್ರೈ ಟು ಗಿವ್ ಫೀಡ್ಬ್ಯಾಕ್ ಆ್ಯಸ್ ವೆಲ್. ಥ್ಯಾಂಕ್ಸ್ ಅ ಲಾಟ್ ಆ್ಯಂಡ್ ಬೈ ಟೇಕ್ ಕೇರ್.